ಅಲ್ಲಿ ನೋಡ್ರಪ್ಪ ಅವನ ಪರಿಸ್ಥಿತಿನ. ಅವನನ್ನ ಕೇವಲವಾಗಿ ನೋಡ್ಬೇಡುವೋ, ಅವನು ಸೂಪರ್ ಸ್ಟಾರ್ ಆಗಿ ಬರ್ತಾನೆ. ವೇಸ್ಟ್ ನನ್ ಮಗ, ಕೆಲಸ ಏನು ಮಾಡ್ದೆ ಸುಮ್ಮನೆ ಸಿನಿಮಾ ಅಂತ ತಿರುಗ್ತಾ ಇದ್ದಾನೆ. ಅದು ಅಲ್ಲದೆ ಆ ನೇಸಮಣಿ ಬೇರೆ ಇವನಿಗೆ ಸಪೋರ್ಟು. 100 ಎಣ್ಸೋವರೆಗೂ ಒಳಗಡೆ ಮುಳುಗಿರ್ಬೇಕು. ರೆಡಿನಾ? ಎಣ್ಸೋ. 1 2 3 4 5. ಏಯ್, ಏನೋ ಇಷ್ಟು ಬೇಗ ಎದ್ಬಿಟ್ರೆ? ಲೇ, ನೀರೊಳಗೆ ಒಂಥರ ವೈಬ್ರೇಷನ್ ಕಣೋ. ವೈಬ್ರೇಷನ್? ಏಯ್, ವೈಬ್ರೇಷನ್ ಅಲ್ಲ ಕಣೋ, ತೂಫಾನು. ಲೇ, ತೂಫಾನ್ ಅಲ್ಲ ಕಣೋ, ಭೂಕಂಪ ಕಣೋ. ಭೂಕಂಪ ಅಲ್ಲ ಕಣೋ, ಸುಂಟ್ರ ಗಾಳಿನೇ ಬರ್ತಿದೆ. ಅಗ್ನಿ ಪರ್ವತ ಹೇಗೆ ಭರಿಸುತ್ತದೆ. ಹಿಂಗೆ ತಲೆ ಬಗ್ಗಿಸ್ಕೊಂಡೇ ಹೋಗ್ತಿರ್ತಾನ ನೋಡು. ನೋಡವನನ್ನ, ಅವನು ನೋಡಿ ಇಡೀ ಊರೇ ನಗಾಡತ್ತೆ. ಇಲ್ಲಿ ನೋಡಪ್ಪ ರಾಜ, ನೋಡೋ ರಾಜ. ಏನಜ್ಜಿ? ನನ್ ಕಣ್ ಚೆನ್ನಾಗಿರೋವಾಗ್ಲೇನೆ ನಿನ್ನ ತೆರೆ ಮೇಲೆ ನೋಡ್ಬೇಕು ಅನ್ನೋ ಆಸೆ ಕಣಪ್ಪ. ಅದೆಲ್ಲ ಖಂಡಿತ ನೋಡ್ತೀಯ, ಯೋಚನೆ ಮಾಡ್ಬೇಡ. ಅಣ್ಣ ನೋಡ್ಕೊಂಬಂದೆ. ಸರಿ ಕಣಪ್ಪ. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವಿಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ. ಹಾಯ್, ವೆಲ್ಕಮ್, ಎಂಜಾಯ್, ವೆಲ್ಕಮ್, ಡ್ರಿಂಕ್. ಸಂಜಯ್, ಸೇಂದಿ ಚೆನ್ನಾಗಿ ಕುಡಿಯಪ್ಪ, ದೇಹದ ಈಟೆಲ್ಲ ಕಡಿಮೆ ಆಗ್ಲಿ. ಹಲೋ, ಎಲ್ಲಿದ್ಯೋ? ಅಣ್ಣನ ತೋಟದಲ್ಲಿದ್ದೀನೋ. ಪಂಚಾಯ್ತಿ ಬಂದೆ. ಅಣ್ಣ, ಏನಪ್ಪ ಟ್ರಾವೆಲಿಂಗ್ ಎಲ್ಲ ಹೇಗಿತ್ತು? ಬಸ್ಸಲ್ಲಿ ಬಂದೆ ಅಣ್ಣ, ಪ್ರಯಾಣ ಚೆನ್ನಾಗಿತ್ತು. ಸೂಪರ್ ಕಣಪ್ಪ. ಸರಿಯಾಗಿ ಕ್ಲಾಸಿಗೆ ಹೋಗು, ಚೆನ್ನಾಗಿ ಕಲ್ತ್ಕೋ. ಸರಿ ಅಣ್ಣ. ಸಂಜಯ್, ನಮ್ಮ ಏಮ್. ಓಕೆ ಓಕೆ, ಎಂಜಾಯ್. ತಮ್ಮ, ನಾನು ಎಷ್ಟೊತ್ತು ಅಂತ ಕಾಯ್ಕೊಂಡಿರೋದು. ನಾನ್ ತೀರ್ಪು ಹೇಳ್ಬಿಡ್ಲಾ? ನಾನು ನಮ್ಮೂರಲ್ಲಿ ಯಜಮಾನ್ನೇ. ಏನಂದೆ? ತೀರ್ಪನ್ನ ನೀನ್ ಹೇಳ್ತೀಯಾ? ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ ಹೇಗೆ? ಸುಮ್ನೆ ಅಣ್ಣನ್ನ ಕೆಣಕಿದ್ರೆ ಪರಿಣಾಮ ನೆಟ್ಗಿರಲ್ಲ. ಅವನಿಗೇನಾದ್ರೂ ಸಮಸ್ಯೆ ಆದ್ರೆ ಚೆನ್ನಾಗಿರಲ್ಲ ನೋಡು. ನಮ್ಮ ಅಣ್ಣ ನೋಡೋದಿಕ್ಕೆ ಮಗು ತರ, ಅವನಿಗೆ ಬೆಲೆ ಕಟ್ಟೋದಿಕ್ ಸಾಧ್ಯನೇ ಇಲ್ಲ. ಅವನು ಹೇಳೋ ಬೇರೆ ಬೇರೆ ಕತೆ, ಡಿಫ್ರೆಂಟ್ ಕತೆ ಹೇಳ್ತಾನೆ ನಮ್ಮ ಹೀರೋ. ಕತೆ ಗಣೇಶ. ನಾಟಕ ಕಲಾ ಸಭಾ ಅರ್ಪಿಸುವ ಪ್ರೇಮ ಮಂಟಪ. ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ನಿರ್ಮಾಣ, ಹಾಡುಗಳು ಎಲ್ಲವನ್ನು ಈ ಕಥಾ ಗಣೇಶೇ ಮಾಡಿರುವುದು. ನನ್ನ ಹಿಂದಿನ ಚಿತ್ರಗಳಾದ ಪ್ರೇಮ ಚಿತ್ರ, ಪ್ರೇಮವೇ ಉಸಿರು, ಪ್ರೇಮ ಕಣ್ಮಣಿ, ಪ್ರೇಮ ಚುಕುಬುಕು, ಪ್ರೇಮ ಕಾವ್ಯ, ಪ್ರೇಮ ಸಾಕ್ಷಿ, ಪ್ರೇಮ, ಪ್ರೇಮಿಯಾಗಿರುವೆ, ಪ್ರೇಮಕ್ಕೆ ಸಾವಿಲ್ಲ, ಸರಿ ಬಿಡಿ, ಹೀಗೆ ನನ್ನ ಸಿನಿಮಾ ಹೆಸರುಗಳನ್ನ ಹೇಳ್ತಾ ಹೋದ್ರೆ ಸೂರ್ಯ ಹುಟ್ಟುಬಿಡ್ತಾನೆ. ನಾನು ನಿಮ್ಮ ಮುಂದೆ ಬಂದು ಹಲವು ತಿಂಗಳುಗಳೇ ಕಳೆದು ಹೋದ ಕಾರಣ ನಿಮ್ಮಲ್ಲಿ ಕಾತುರತೆ ಸ್ವಲ್ಪ ಜಾಸ್ತಿಯೇ ಇದೆ. ಮೊದ್ಲು ನಿನ್ ಹರಿಕತೆನ ನಿಲ್ಸಿ ಒಳಗಡೆ ಹೋಗೋ. ಹೊಸದಾಗಿ ಯಾರೋ ಬಂದವ್ರಂತಲ್ಲ, ಅವ್ರನ್ನ ಕಳ್ಸೋ. ಯಾಕಿಷ್ಟೊಂದು ಸಮಯ ಆಯ್ತು ಅಂತ ನೀವು ನನ್ನನ್ನ ಕೇಳಬಹುದು. ಅದನ್ನ ನಾವು ಕೇಳೇ ಇಲ್ವಲ್ಲ. ಕಾರಣ ಈ ಕಥೆಯ ಶೀರ್ಷಿಕೆಯನ್ನ ತಯಾರಿಸೋಕೆ ಹಗಲು ರಾತ್ರಿ ಎನ್ನೆಂದು ಯೋಚನೆ ಮಾಡಿದ್ದಕ್ಕೆ ಈ ಸಮಯ. ನಾನು ಪ್ರೇಮ ಮಂಟಪದ ಕಥೆಯನ್ನು ಮಾತ್ರ ಬರೆದಿಲ್ಲ, ಇದಕ್ಕೆ ನಾನೇ ಸಂಗೀತ ಮಾಡಿ ಹಾಡುಗಳನ್ನು ಬರೆದು ಸಮಾಧಾನ ಇವುಗಳ ಜೊತೆಗೆ 9 ಜವಾಬ್ದಾರಿಗಳನ್ನು ನಿಭಾಯಿಸಿದ್ದೇನೆ. ಲೈ, ಈ ಕಕ್ಕ ಡೆವಲಪ್ ಮಾಡಿ ಹೇಳ್ತಾ ಇರೋದು ನೋಡ್ತಾ ಇದ್ರೆ ನಾವ್ ಏನಕ್ಕೆ ಬಂದ್ವಾ ಅದನ್ನ ತೋರ್ಸೋದಿಲ್ಲ ಅಂತ ಕಾಣಿಸ್ತಾ ಇದೆ ಕಣೋ. ನಿಮ್ಮ ಕಾತುರತೆಯನ್ನು ಅರಿತುಕೊಂಡು ಈ ಪ್ರೇಮ ಮಂಟಪ ನಾಟಕವನ್ನು ಇವಾಗ ಪ್ರಾರಂಭಿಸಲು ತಯಾರಿಸಿದ್ದೇನೆ. ನಮಸ್ಕಾರ, ನೋಡಿ ಆನಂದಿಸಿ. ನಮಸ್ಕಾರ. ರಾಧಾ, 1 ಮಿನಿಟ್. ಹೇ,
ಅದು ರಾಧಾ ಅಲ್ಲ ಕಣೋ, ತಾರಾ ತಾರಾ. ತಾರಾ, ನಿನ್ ಹತ್ರ ನಾನು ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಯು ಆರ್ ಗ್ರೇಟ್ ತಾರಾ. ಚಿಕ್ಕ ವಯಸ್ಸಿಂದ ನಿನ್ ಮೇಲೆ ನಾನು ಸುಂದರವಾದ ಕನ್ಸುಗಳನ್ನ ಕಾಣ್ತಿದ್ದೆ. ನನ್ ಕಣ್ಮುಚ್ಚಿದ್ರೆ ನನ್ ಕನ್ಸಲ್ಲಿ ಪ್ರೀತಿ ದೇವತೆ ತರ ಪ್ರತ್ಯಕ್ಷ ಆಗ್ತಿದ್ದೆ. ಅದೇನಂತ ಗೊತ್ತಿಲ್ಲ, ನನ್ ಮನ್ಸು ಯಾವತ್ತೂ ನಿನ್ನನ್ನೇ ಬಯಸುತ್ತೆ. ಓಕೆ ಓಕೆ, ಸುತ್ತಿ ಬಳಸಿ ಹೇಳ್ದೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ನಾನ್ ಬದುಕಿದ್ರೆ ನಿನ್ ಜೊತೆನೆ ಬದುಕ್ಬೇಕು ಅಂತ ಆಸೆ ಇದೆ. ಅದಕ್ಕೆ ನೀನ್ ನನ್ನ ಹೆಂಡತಿಯಾಗಿ ಬರಬೇಕು. ತಾರಾ, ಇದಕ್ಕೆ ನೀನು ಒಪ್ಲಿಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ನಾನು ಬದುಕೋದ್ರಲ್ಲಿ ಅರ್ಥನೇ ಇರೋದಿಲ್ಲ. ನಾನು ಬದುಕೋದು ಅಥವಾ ಸಾಯೋದು ತಾರಾ ನೀನು ಹೇಳಿದ್ರ ಮೇಲೆ ನಿಂತಿದೆ. ಮಾತಾಡಮ್ಮ, ಸಂಭಾಷಣೆ ಹೇಳು. ಮಾತಾಡು ವಸಂತ, ಡೈಲಾಗ್ ಹೇಳು. ಅಯ್ಯಯ್ಯೋ, ಎಲ್ಲ ಹಾಳು ಮಾಡ್ತಿದ್ದಾಳಲ್ಲ. ಸಾರಿ ರಾಜ, ಸಾರಿ ಅಂತ ಶುರು ಮಾಡು. 1 ಗಂಟೆ ಬಸ್ಗೆ ಹೋಗ್ಬೇಕು, 1 ಗಂಟೆ ಬಸ್ಗೆ ಹೋಗ್ಬೇಕು ಅನ್ನೋದು ಗೊತ್ತಿದೆ ತಾನೆ. ಬೇಗನೆ ಹೇಳು, ಮುಗಿಸು. ಅಲ್ಲ, ಇವನ ತಲೆ ಕೆಳಗಡೆ ಮಾಡ್ಕೊಂಡಿದ್ದಾನೆ. ಜನಗಳ ಶಬ್ದನೇ ಕೇಳಿಸ್ತಾ ಇಲ್ವಲ್ಲ. ಅಯ್ಯೋ, ಏನ್ ನಡಿಬಾರ್ದು ಅಂತ ಅನ್ಕೊಂಡಿದ್ದೆ, ಅದೇ ನಡೆದು ಹೋಗಿದೆಯಲ್ಲ. ಏನ್ ಮಾಡೋದು? ಒಬ್ಬನೇ ಕುತ್ಕೊಂಡಿದ್ದಾನಲ್ಲ. ಸಂಜಯ್, ನಮ್ ನಾಟಕ ಸಕ್ಸಸ್. ಹೇಗಣ್ಣ? ಅಲ್ಲ ಕಣೋ ಸಂಜಯ್, ಸಾಮಾನ್ಯವಾಗಿ ನಾಟಕ ನೋಡೋರು ಅವ್ರಿಗೆ ನಿದ್ರೆ ಬಂದ್ರೆ ಜೊತೆಲಿರೋರ್ನು ಕರ್ಕೊಂಡು ಜೊತೆಗೆ ಹೋಗ್ಬಿಡ್ತಾರೆ. ಹೌದು. ಆದ್ರೆ ಇವನು ಹಾಗಲ್ಲ. ಅಲ್ಲಿ ನೋಡ್ದಿಯಾ, ನಮ್ ನಾಟಕನ ಕಣ್ ತುಂಬ್ಕೊಳ್ಳೋದಕ್ಕೆ ನಮ್ಗೆ ಗೊತ್ತಿಲ್ಲಂಗೆ ಸ್ಟಾರೇ ಬಂದ್ಬಿಟ್ಟಿದ್ದಾರೆ ಕಣೋ. ಇವರ ಓಡ್ತಲೆ ಏನಾ ತುಂಬಾ ವರ್ಷಗಳಿಂದ ಒಂದೇ ಕತೆಗೆ ಟೈಟ್ಲ್ ಮಾತ್ರ ಬದಲಾಯಿಸಿ ನಾಟಕ ಮಾಡ್ತಿದ್ಯಾ? ಅದಕ್ಕೆ ನೀವಾಗ ಇವತ್ ಸಂಜೆ ನಟಿಸ್ತೀಯಂತ ಬಂದ್ರೆ ಇದು ಅದೇ ಕತೆ. ಸಂಜಯ್ ನೋಡೋದಕ್ ಬಂದ ಅಥವಾ ಶಕೀಲ ನೋಡಕ್ ಬಂದ? ಏಯ್, ನೀನ್ ಹೋಗೋ. ಏಯ್, ತಗೊಳ್ಳೋ ಇದನ್ನ. ಅಲ್ಲಿ ಬಂದು ನೋಡ್ಕೊಳ್ತೀನಿ ತಡಿ ನಿನ್ನ. ಏನೋ ಇವ್ ನಾಟಕದಲ್ಲಿ ಆಕ್ಟ್ ಮಾಡ್ಬೇಡ ಅಂತ ಎಷ್ಟಲ್ಲ ಹೇಳೋದು ನಿನ್ಗೆ? ಏಯ್, ಇವನಿಗೆ ಚಿಕ್ಕ ವಯಸ್ಸಲ್ಲೇ ಪಾತ್ರಗಳನ್ನ ಕೊಟ್ಟು ಇವತ್ತು ಸಿನಿಮಾದಲ್ಲಿ ಹೀರೋ ಆಗೋ ತನಕ ಅವಕಾಶ ಕೊಟ್ಟವನು ನಾನು. ನನ್ ಬಗ್ಗೆನೇ ತಪ್ಪಾಗಿ ಮಾತಾಡ್ತೇನೆ ನೀನು. ಹೇ ಸಂಜಯ್, ನಿನ್ಗೆ ಒಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊ. ಇವನು ನಾಟಕ ಚೆನ್ನಾಗಿದೆ ಅಂತ ಹೇಳಿ ಮತ್ತೆ ನನ್ನ ಹುಡ್ಕೊಂಡು ಮನೆ ತನಕ ಬರ್ಬೇಕು. ಆ ರೀತಿ ಕಥೆನ ನಾನು ಬರಿತೀನಿ. ಆತರ ಬರೀಲಿಲ್ಲ ಅಂತಂದ್ರೆ ನನ್ ಪೆನ್ಗೆ ರಿಫಿಲ್ ಮಾಡಿ ಬರೆಯೋದಿಲ್ಲ ಕಣೋ. ನನ್ ರಿವಾಲ್ವರ್ಗೆ ಗುಂಡ್ ಹಾಕಿ ನನ್ ಕಥೆನ ನಾನೇ ಮುಗಿಸ್ಕೊಂಡ್ಬಿಡ್ತೀನಿ ಕಣೋ. ಇದು ನಿನ್ ಮೇಲೆ. ಹೇ, ಕೆಳಗೆ ಹೋಗ್ಬಿಟ್ಟ. ಕೆಳಗೆ ಹೋದ್ರೆ ಸತ್ಯ ಮಾಡೋದನ್ನ ಬಿಟ್ಬಿಡ್ತೀನ. ಇದು ನನ್ ಕಕ್ಕ ಸಭೆ ಮೇಲೆ ಸತ್ಯ ಕಣೋ. ಏನಪ್ಪ, ಕಕ್ಕ ಟಾಯ್ಲೆಟ್ ಆಗೋಗ್ಬಿಡ್ತಲ್ಲಪ್ಪ. ಅಯ್ಯೋ, ನೀನ್ ಸಿನಿಮಾದಲ್ಲಿ ನಡ್ಸೋದಕ್ಕೂ ಈ ಹಳ್ಳಿ ಟೂರಿನ ಗ್ರಾಮೀಣ ಕತೆಗೂ ಏನೋ ಸಂಬಂಧ? ನನ್ನ ಸಿನಿಮಾ ಕತೆ ಏನಂದ್ರೆ ಗ್ರಾಮೀಣ ಕಲೆಗೆ ಸಂಬಂಧಪಟ್ಟಿದ್ದು. ಅದಕ್ಕಾಗಿ ಡೈರೆಕ್ಟ್ರು ನನ್ನನ್ನು ಡ್ರಾಮಾ ಸ್ಕೂಲ್ ಕಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ರಮ್ಯಾ ಕೂಡ ಅಲ್ಲಿಗೆ ಬರ್ತಿದ್ದಾಳೆ. ಏನೋ ರಮ್ಯಾ ಬಿಟ್ಟು ಬೇರೆ ಯಾವ ಹೀರೋಯಿನ್ ಗೊತ್ತಿಲ್ವಾ? ನನ್ನನ್ನ ಊರವರು ಆಹ್ವಾನ ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ನನ್ನನ್ನು ಆಹ್ವಾನ ಮಾಡೋದಕ್ಕೆ ಈ ಊರಲ್ಲಿ ಅರ್ಹತೆ ಯಾರಿಗಿದೆ ಅಂತ ಚಂದ ಇರುವ ಒಳ್ಳೊಳ್ಳೆ ಹುಡುಗಿಯರು ಹೆಂಗಸರು ಇಲ್ಲಿ ಬರ್ತಾರೆ ಅಂತ ಆಸೆ ಇಟ್ಕೊಂಡು ಬಂದ್ರೆ, ಇಲ್ಲಿಗೆ ಬಂದಿರೋ ಜನ ನೋಡಿದ್ರೆ ಎಲ್ಲರೂ ಲೇಬರ್ಗಳ ತರ ಇದ್ದಾರೆ. ಕಾಫಿ ಕೊಡೋ. ಇಂಥ ಲೇಬರ್ಗಳನ್ನ ನೋಡಿದ್ರೆ ನನಗೆ ಮೊದಲೇ ಇಷ್ಟ ಇಲ್ಲ. ಯಾವಾಗ ನೋಡಿದ್ರು ಹೊಟ್ಟೆ ಹಸಿತಾ ಇದೆ ಅಂತಾನೆ ಹೇಳ್ತಾರೆ. ಊರಿಗೊಬ್ಬ ಲೀಡರು, ಪ್ರತಿಯೊಬ್ಬರಿಗೊಬ್ಬ ಸೇವಕ, ಅವ್ರಿಗೆಲ್ಲ ಒಂದೊಂದು ಡಜನ್ ಮಕ್ಕಳು. ನಾನ್ಸೆನ್ಸ್. ಎಲ್ಲಾರು ರೆಡಿನಾ? ಮೊದ್ಲು ಯಾರು? ಇಲ್ಲಿರೋ ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ನನ್ನ ಕಥೆನ ಹೇಳೋದಕ್ಕೆ ಅಂತ ಬಂದಿಲ್ಲ.
ಊರಲ್ಲೇ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ಅಯ್ಯೋ ಅಯ್ಯೋ ಈ ಊರಿಗೆ ನನ್ನ ಸ್ವಾಗತ ಮಾಡೋದಕ್ಕೆ ಆ ಅರ್ಹತೆ ಯೋಗ್ಯತೆ ಇದೆ ಅಂತ ಅನ್ಕೊಂಡಿದ್ದೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಮೋಸ ಹೋಗಿದ್ದೇನೆ. ಇಲ್ಲಿಗೆ ಬಂದ್ಮೇಲೆನೆ ಗೊತ್ತಾಯ್ತು ಇಲ್ಲಿ ಬರೀ ಲೇಬರ್ ಗುಂಪೆ ಇದೆ ಅಂತ. ಬಾಯಿ ಏಯ್ ಭಾಷಾ ಬಾಯ್. ಈ ತರ ಗುಂಪಾಗಿ ಜನ ನೋಡ್ತಾ ಇದ್ರೆ ನನಗೇನು ಇಷ್ಟ ಆಗೋದಿಲ್ಲ. ಐ ನೋ ಅರ್ಥ ಆಯ್ತಾ? ಒಂದು ಬಾಂಬ್ ಹಾಕಿದ್ರೆ ಸಾಕು, ಎಲ್ರ ಕತೆನೂ ಸಮಾಪ್ತಿ ಆಗ್ಬಿಡುತ್ತೆ, ಭಸ್ಮ ಆಗ್ಬಿಡ್ತಾರೆ. ತಮಿಳ್ ಫ್ರೆಂಡ್ಸ್, ನಾನು ನಿಮ್ಮೊಂದಿಗೆ ಕತೆ ಮಾತಾಡಲು ಬಂದಿಲ್ಲ. ಈ ಊರಲ್ಲಿ ನನ್ನ ಬಗ್ಗೆ ಮಾತಾಡ್ತಾರೆ ಅಂದ ತಕ್ಷಣ ನನ್ನನ್ನು ಬರ್ಮಾಡಿಕೊಳ್ಳುವಂತಹ ಶ್ರೀಮಂತರು ಮತ್ತೆ ಯೋಗ್ಯತೆ ಉಳ್ಳವರು ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ಬಂದ್ ನೋಡಿದ್ರೆ ಬರೀ ಲೇಬರ್ಸ್ ಮಾತ್ರ ಇದ್ದಾರೆ. ಕಾಫಿ ಬೈ ಕಾಫಿ ಈ ತರ ಜನ ನೋಡಿದ್ರೇನೆ ನಂಗೆ ಇಷ್ಟ ಆಗಲ್ಲ. ಎಲ್ ನೋಡಿದ್ರು ಹಸಿವು ಭಿಕ್ಷೆ ಬರೀ ಇಂತದೆ. ಮಗು ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಅನ್ಸುತ್ತೆ. ಚೆನ್ನಾಗಿ ಬಾಯ್ ಮಾಡ್ಕೊಂಡ್ ಬಂದಿದ್ದಾಳೆ. ಚೆನ್ನಾಗಿ ಮಾತಾಡ್ತೀಯ, ಒಂದು ಅರ್ಥ ಆಗ್ತಿಲ್ಲ. ಎಲ್ಲರೂ ಹೀಗೆ ನಟಿಸ್ತಾ ಇದ್ರೆ ನಾನೇ ಹೀರೋ. ಡಿಯರ್ ಫ್ರೆಂಡ್ಸ್, ತಮಿಳ್ ನಾನು ನಿಮ್ ಹತ್ರ ಕತೆ ಹೇಳೋದಕ್ ಬಂದಿಲ್ಲ. ಊರಲ್ಲಿ ನನಗೆ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ತಗೊಂಡೋಗಿ ಎಲ್ಲರ ಹೆಸರು ಇವನನ್ನ. ನಾನು ಅಂತ ಹೇಳಿದ ಕೂಡ್ಲೆ ಶ್ರೀಮಾನ್ಗಳು ಶ್ರೀಮತಿಗಳು ಎಲ್ಲರೂ ಬಂದಿದ್ದಾರೆ. ಅವ್ರು ಮಾತ್ರ ನನಗೆ ಕೊಡ್ತಿದ್ದಾರೆ. ಏನ್ ಕೊಡ್ಬೇಕು? ಕಾಫಿ. ಓ ಕಾಫಿನಾ? ಬೈ ಕಾಫಿ ಬೈ ಕಾಫಿ ಬೈ ಕಾಫಿ. ಏನಲ್ಲ ನಟ್ಸು ಅಂತಂದ್ರೆ ತಲೆ ಆಡಿಸ್ಕೊಂಡಿದ್ಯಾ? ಏನೋ ಬಾಡಿ ಲ್ಯಾಂಗ್ವೇಜ್ ಇದೆಯಾ ನಿಂಗೆ? ನೀವ್ ಹೇಗ್ ಕೇಳ್ತೀರಾ ಅಂತಾನೆ ಬರ್ಬೇಕಾದ್ರೆ ತಗೋ ಬಂದಿದ್ದೀನಿ 2 ಬಾಟ್ಲು. ಏ ಮಾಸ್ಟರ್, ಆ ಬಾಡಿನ ನನಗ್ ಕೊಡಿ, ಲ್ಯಾಂಗ್ವೇಜ್ ನ ನೀವೇ ಇಟ್ಕೊಳ್ಳಿ. ಶ್ರೀನಿವಾಸ ಯಾರಣ್ಣ? ನಮ್ಮಪ್ಪ ಓ, ಸರಿಯಾದ ಜಾಗಕ್ಕೆ ಸೇರ್ಸಿದಾರ ನನ್ನ. ನಾನಿಲ್ಲಿ ಕತೆ ಹೇಳೋದಕ್ ಬಂದಿಲ್ಲ. ದೊಡ್ಡವರು ಯಜಮಾನ್ರು ಎಲ್ಲ ಬಂದಿದ್ದಾರೆ ಅಂತ ಗೊತ್ತಾಗಿ ನಾನಿಲ್ಗೆ. ಎಲ್ಲಿ ಹೋಗ್ತಾ ಇದ್ಯಾ? ಇವತ್ತಷ್ಟೇ ಮೊದ್ಲು ಬಂದಿದ್ಯಾ, ಈಗಾಗ್ಲೇ ಅವ್ರಿಗೆ ಅವಮಾನ ಆಗ್ತಾ ಇದೆ. ಇವಾಗ ನೀನು ಹೋಗಿ ಅಲ್ಲಿ ಅವಮಾನ ಪಡ್ಬೇಕಾ? ಇಲ್ಲಿ ನೋಡಿ, ಅವ್ರವ್ರ ಸ್ಟೈಲಲ್ಲಿ ಮಾಡೋದಕ್ಕೆ ಆ ಹೀರೋಗಳೇ ಇದ್ದಾರೆ. ಹೀರೋಗಳ ತರ ನೀವ್ ಯಾಕೆ ಮಾಡ್ಬೇಕು? ಎಷ್ಟು ಕ್ಲಾಸ್ ಅಟೆಂಡ್ ಮಾಡಿದ್ದೀರಾ? ನಿಮ್ ಸ್ಟೈಲಲ್ಲಿ ನೀವು ಮಾಡ್ಬೇಕು. ನಿಮಗೆ ಅಂತ ಒಂದು ಸ್ಟೈಲ್ ಇದೆ, ಅದನ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಈ ಕ್ಲಾಸ್ ನಡೆಸ್ತಿರೋದು. ಅರ್ಥ ಆಯ್ತಾ? ಮೆಮೊರಿ ಪವರ್ ತುಂಬಾ ಮುಖ್ಯ. ನವರಸ ಆಟ ಆಡ್ಬೇಕು ಒಳಗಡೆ. ಎಲ್ಲಿ ರಸನೇ ಕಾಣ್ತಿಲ್ಲ ಮಾಸ್ಟರ್. ಏನಪ್ಪ? ನಾನು ಮಾಡ್ತೀನಿ ಮಾಸ್ಟರ್. ಇವಾಗಲೇನಪ್ಪ ನೀನ್ ಬಂದಿರೋದು? ನಿಂಗಿದು ಹೊಸ ಕ್ಲಾಸ್ ಅಲ್ಲವನಪ್ಪ. ಈಗಾಗ್ಲೇ ಇವರೆಲ್ಲ ಕ್ಲಾಸ್ ಅಲ್ಲಿ ಇದ್ದವರು. ಇವ್ರುಗಳೇ ತದಕಿನ್ನ ತೊಂಬ ಮಾಡ್ತಿದ್ದಾರೆ. ನೀನ್ 1-2-3 ಕ್ಲಾಸ್ ಅಟೆಂಡ್ ಮಾಡಿ ಆಮೇಲೆ ಟ್ರೈ ಮಾಡು. ಒಂದ್ಸಲ ಟ್ರೈ ಮಾಡ್ತೀನಿ ಮಾಸ್ಟರ್. ಸರಿ ಬಾ. ಮೊದಲನೇ ದಿನನೇ ಬರ್ತಿದ್ದಾನೆ, ಚಿಂದಿ ಮಾಡ್ತಾನೆ ಅಂತೀಯ? ಅವನ್ ಬರ್ತಾನೆ ಅಂತ ಅನ್ಕೊಂಡ್ರೆ ಬಂದ ನೋಡಪ್ಪ ದೊಡ್ಡ ಮನುಷ್ಯ. ನಮಸ್ಕಾರ ಫ್ರೆಂಡ್ಸ್. ನಿಮ್ ಹತ್ರ ನಾನು ಕತೆನ ಹೇಳೋದಕ್ ಬಂದಿಲ್ಲ. ನನ್ನನ್ನ ಊರಿನವರು ವೆಲ್ಕಮ್ ಮಾಡ್ತಾರೆ ಅಂತ ಕೇಳಿದ ಕೂಡ್ಲೆ ನನ್ನನ್ನ ಸ್ವಾಗತ ಮಾಡೋದಕ್ಕೆ ಊರಿನ ದೊಡ್ಡ ವ್ಯಕ್ತಿಗಳೆಲ್ಲ ಇಲ್ಲಿ ಬಂದಿರ್ತಾರೆ ಅಂತ ನಾನು ಅಂದ್ಕೊಂಡೆ. ಆದ್ರೆ ನಾನು ಅಂದ್ಕೊಂಡಿದ್ದು ಬಹಳ ತಪ್ಪಾಗಿತ್ತು. ಆದ್ರೆ ಇಲ್ಲಿಗೆ ಬಂದು ನೋಡಿದ್ರೆ ಬರೀ ಲೇಬರ್ಸ್ಗಳು ಬಂದಿದ್ದಾರೆ. ಕಾಫಿ ಕೊಡಪ್ಪ. ಇಂಥ ವ್ಯಕ್ತಿಗಳನ್ನ ನೋಡಿ ಸಹಿಸ್ಕೊಳ್ಳೋದಕ್ಕೆ ನಾನು ಸಾಧ್ಯವಿಲ್ಲ. ಎಲ್ಲಿ ನೋಡಿದ್ರು ಹಸುವು, ಕಷ್ಟ ಮತ್ತೆ ಊಟ ಮಾಡದೇ ಇರೋರು. ಊರಿಗೊಬ್ಬ ನಾಯಕ, ಪ್ರತಿಯೊಬ್ಬನಿಗೆ ಆಸೆ ಇರುತ್ತೆ. ಅವರಿಗೆಲ್ಲ 1 ಡಜನ್ ಕಷ್ಟಗಳಿರುತ್ತೆ. ನಾನ್ಸೆನ್ಸ್. ನನ್ನ ನೆಕ್ಸ್ಟ್ ಎಂಗೇಜ್ಮೆಂಟ್ ಬಾರ್ಡ್ ಅನ್ಸಿದೆ. ನನ್ನ ಮಾತು ಇವಾಗ ಅಂತ್ಯವಾಗ್ತಿದೆ. ಥ್ಯಾಂಕ್ ಯು. ತಮ್ಮ, ಸೂಪರ್ ಸ್ಟಾರ್ ತರ ಆಕ್ಟ್ ಮಾಡದೆ ಹೋದ್ರು ಕೂಡ ಮೊದಲನೇ ಸಲನೇ ತುಂಬಾ ಚೆನ್ನಾಗಿ ಮಾಡಿದೀಯಾ. ನಿನಗೆ ತುಂಬಾ ಒಳ್ಳೆ ಕಾಲ ಬರುತ್ತೆ. ಒಳ್ಳೆದ. ಥ್ಯಾಂಕ್ ಯು ಮಾಸ್ಟರ್. ಏನು ಅಂತ ಅನ್ಕೊಂಡೆ, ಚೆನ್ನಾಗೇ ಮಾತಾಡ್ಬಿಟ್ಟ. ನಾಳೆಯಿಂದ ಬರ್ದೇ ಇರೋಂಗ್ ಮಾಡ್ಬಿಟ್ಟ. ಹಲೋ ಸಂಜಯ್, Hello. ನನ್ನ ಹೆಸರು ಕನಿಮೊಳಿ. ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ. ನಾನು ಇದನ್ನ ಎಕ್ಸ್ಪೆಕ್ಟೇ ಮಾಡಿಲ್ಲ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಏನಾಯ್ತು ಮಗ? ಅವಳು ಹಿಡ್ಕೊಂಡಿದ್ದು ಈ ಕೈ ತಾನೆ? ಸೂಪರ್ ಆಗಿದ್ದಾಳಲ್ವಾ ಅವಳು? ಏಯ್, ಫ್ರೆಂಡ್ ಕಣ ಅವಳು. ನಿನಗಷ್ಟೇ ಅವಳು ಫ್ರೆಂಡು. ಏಯ್ ಬನ್ರೋ, ಮೊದ್ಲು ಟೈಮ್ ಆಗ್ತಾ ಇದೆ. ಎಲ್ಲಿ? ನೀನೇ ಹೇಳ್ದೆ ಅಲ್ವೇನೋ ಎಲ್ರು ಪಾರ್ಟಿಗೆ ಹೋಗ್ತಾ ಇದಾರೆ ಅಂತ. ಅಲ್ಗೇನೆ. ಏನದು ಪಾರ್ಟಿನಾ? ಕೈಯಲ್ಲಿ 10 ಪೈಸೆ ದುಡ್ಡಿಲ್ಲ, ಸುಮ್ನೆ ಅವಮಾನ ಮಾಡ್ಬೇಡ, ಹೋಗು. ಕಾಸಿಲ್ವಾ? ಏನು? ಮಗ, ಪಾರ್ಟಿನೂ ಬೇಡ, ಏನು ಬೇಡ. ನಮಗೋಸ್ಕರ ಆ ಹಾಡನ್ನ ಒಂದೇ ಒಂದ್ಸಲ ಹಾಡ್ಬಿಡೋ. ಏಯ್, ನಿಮ್ಗೇನಂತ ಗೊತ್ತಾಗಲ್ವೇನ್ರೋ?
ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು. ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಚಿಂತೆಯಲ್ಲಿ ಕೇಳಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು. ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವೇ ಕೇಳಬಾರದು. ಪ್ರೀತಿ ರಾಜಕೀಯವಿರಲಿ, ಶಕುನಿಗಳ 100 ತಂತ್ರವಿರಲಿ, ಪ್ರೇಮದ ರಾಜ್ಯದಲ್ಲಿ ಸಾವಿಗೆಂದು ಭಯ ಕಾಣದಿಲ್ಲಿ. ಲೋಕವ ಕಾಡುವ ಕೋಟಿ ರಾಕ್ಷಸರಿದ್ದರು, ಭೂಮಿ ಕೇಳಲಿಲ್ಲ, ಬಾಯ್ ತೆರೆಯಲಿಲ್ಲ, ಮಾತಾಡಲಿಲ್ಲ. ಪ್ರೇಮಿಗಳಿಬ್ಬರು ಇಲ್ಲಿ ಪ್ರೀತಿಸಿ ಬಾಳೋದು ನೀವು ಸಹಿಸಲಿಲ್ಲ, ಹೋಳಿಟ್ಟಿರಲ್ಲ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ. ಹುಡುಗ್ರ, ಕೆಲಸ ಮಾಡಿದ್ದ ನಿಮ್ನ 1 ನಿಮಿಷದಲ್ಲಿ ಹೋಗಿಸ್ಬಿಟ್ರಪ್ಪ. ನಿಮಗೆ ತಗೊಳ್ಳಿ, ಎಂಜಾಯ್, ಚೆನ್ನಾಗಿರಪ್ಪ. ತಮ್ಮ ಇಲ್ಲಿ ಬರಪ್ಪ, ಇದನ್ನ ಇಟ್ಕೊಳಪ್ಪ. ಅಣ್ಣ, ಈ ಹಾಡನ್ನ ಮತ್ತೆ ಮತ್ತೆ ಹಾಡ್ತೀನಣ್ಣ. ತಮ್ಮ, ಇನ್ಮೇಲೆ ಈ ಹಾಡನ್ನ ಹಾಡಿದ್ರೆ ಸರ್ಕಂತ ಕೊಯ್ದು ಬಿಡ್ತೀನಿ, ಹುಷಾರು. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು. ಆದ್ರೆ ಇದೆಲ್ಲದಕ್ಕೂ ಕಾರಣ ಸಂಜಯೇ ಅಲ್ವಾ? ಇವನ್ನ ಕಡಿಮೆ ಅಂತ ತಿಳ್ಕೊಬೇಡ, ಇವನು ದೊಡ್ಡ ಮಾಸ. ನಾನೇ ಅವ್ರು ಮಾಡೋದನ್ನ ನೋಡಿ ಒಂದ್ ಕ್ಷಣ ಹಂಗೆ ದಂಗಾಗ್ಬಿಟ್ನಪ್ಪ. ಕಳೆದೋಗ್ಬಿಟ್ಟಿದ್ದೇನು. ಸರಿ ಸರಿ, ಅವರೆಲ್ಲ ಬರಷ್ಟರಲ್ಲಿ ನಾವೆಲ್ಲ ಸೇರ್ಕೊಂಡು ಒಂದು ಸೆಲ್ಫಿ ತಗೊಳ್ಳೋಣ. ಓಕೆ ಓಕೆ. ಲೇ ಬ್ರೋ, ಸೆಲ್ಫಿ ತೆಗೆಯುವಾಗ ಹುಡುಗಿರ್ ಮೂತಿ ಒಂಥರ ಆಗುತ್ತಲ್ಲೋ. ಹಂಗೇನು ಇಲ್ಲ ಕಣೋ, ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು ಅಲ್ವಾ, ಅದಕ್ಕೆ. ಯಾರು ಅದು? ಅದೇ ಅವತ್ತೇನೇನೋ ಮಾತಾಡ್ದ ಅಂತ ಹೇಳಿದ್ನಲ್ಲ, ಅವನೇ. ನಿಲ್ಲಿಸ್ಬಿಡೋಣ. ಎಲ್ರೂ ಹೀಗಿಟ್ಕೊಳ್ಳಿ. ಅಣ್ಣ, ನೀನ್ 1 ವಾರ ಬರ್ದೇ ಇದ್ದಕ್ಕೆ ಅವನು ಲೆಗ್ ಪೀಸ್ ಪೂರ್ತಿ ತಿಂದಿದ್ದಾನೆ. ನೀನು 1 ತಿಂಗಳು ಬರಲ್ಲ ಅಂತ ಇಟ್ಕೋ, ನಮಗ್ ತಿನ್ನಕ್ಕೆ ಏನು ಇಲ್ದಂಗ್ ಖಾಲಿ ಮಾಡ್ತಾನೆ. ಒಡ್ದ್ ಹಾಕ್ಬಿಡೋಣ. ಆಯ್ತು ಬಿಡು, ಏನೋ ಬಿಲ್ಡಪ್ ತಗೋತಾ ಇದ್ದಾನೆ. ಆಗತ್ತಾ? ಮುಗಿಸ್ಬಿಡೋಣ. ಕೇಳಿಸ್ಬಿಡ್ತಾ ಬಾಸ್? ಬಾರಲೇ, ಕೇಳಿಸ್ಬಿಡ್ತಾ? ಹೇ ಚೀಸ್. ಹಾಯ್ ಕೆವಿನ್. ಹಾಯ್. ಹಾ ಕೆವಿನ್, ಇವ್ ಸಂಜಯ್ ನಮ್ ಕ್ಲಾಸ್ ಅಲ್ಲಿ ಹೊಸದಾಗಿ ಜಾಯಿನ್ ಮಾಡಿದ್ದಾರೆ. ಹಲೋ. ಹಲೋ. ಸಂಜಯ್ ಸಂಜಯ್ ಸಂಜಯ್, ಅಯ್ಯೋ ಪಾಪಿ, ಯಾಕೋ ಹೀಗ್ ಮಾಡ್ದೆ? ಇದಕ್ಕೆಲ್ಲ ಕಾರಣ ನೀನೇ. ಲೇ, ಏನೋ ನೀನು ಅವಾಗ ನೋಡಿದ್ರು ಹೊಡಿಯೋದು ಬಡಿಯೋದು ಬರೀ ಇದೇ ಮಾಡ್ತಾ ಇರ್ತೀಯಲ್ಲ. ನಾನು 108 ಕಾಲ್ ಮಾಡ್ತೀನಿ. ಅಯ್ಯೋ, ಏನಾಯ್ತು? ಏನಾಯ್ತು? ಅಯ್ಯೋ ಅಯ್ಯೋ ಅಯ್ಯೋ, ಜಾಗ ಬಿಡ್ರೋ, ಸರಿ ಆ ಕಡೆ. ಅಯ್ಯೋ ಪಾಪಿ, ನಿನ್ ದಡ್ತನದಿಂದ ಒಬ್ಬ ಅಮಾಯಕನ್ ಕೊಂದ್ಬಿಟ್ಟಿಯಲ್ಲೋ. ಅಯ್ಯೋ, ಅವ್ರ ಅಮ್ಮನ ಹತ್ರ ಕುಡ್ದ ಹಾಲೆಲ್ಲ ರಕ್ತವಾಗಿ ಹರಿದೋಗ್ತಿದೆಯಲ್ಲೋ. ಇಲ್ಲಿ ನೋಡು, ಏನಾದ್ರೂ ಓವರ್ ಆಗಿ ಆಡಿದ್ರೆ ನಿನ್ನೂ ಸೇರ್ಸಿ ಹಾಕ್ಬಿಡ್ತೀವಿ ಹಂಗೆ. ಹೊಡಿಯೋ, ಯಾಕೋ ಎತ್ತಿದ್ಕೆ ನಿಲ್ಲಿಸ್ಬಿಟ್ಟೆ? ಹೊಡಿಯೋ. ನಿಮ್ಮನ್ನ ಎತ್ತಿ ಬೆಳೆಸಿದ್ದಕ್ಕೆ ನೀವು ತೋರಿಸೋ ಪ್ರೀತಿ ಚೆನ್ನಾಗಿದೆ ಕಣೋ. ಹುಡುಗಿರ್ಗೋಸ್ಕರ ಯಾಕೋ ಹಿಂಗ್ ಕಚ್ಚಾಡ್ಕೊಂಡು ಸಾಯ್ತೀರಾ? ಇದನ್ನ ನೋಡೋದಕ್ಕೋಸ್ಕರನ ನಾನು ನಿಮ್ಮನ್ನ ತೋಳಲ್ಲಿ ಜೋಪಾನವಾಗಿ ಇಟ್ಕೊಂಡು ಮುದ್ದಿನಿಂದ ಸಾಕಿದ್ದು. ನಿಮ್ಮಮ್ಮ ನಿಮ್ಮನ್ನ ಬಿಟ್ಟು ಹೋದ ನಂತರ ನನ್ನ ತಂಗಿ ಅನ್ನೋ ಆಸೆಗೋಸ್ಕರ ಸೋದರ ಮಾವನಾಗಿದ್ರು ಕೂಡ ಒಬ್ಬ ತಾಯಿಯಾಗಿ ನೋಡ್ಕೊಂಡೆ. ನನಗೆ ಅಂತ ಒಂದು ಕುಟುಂಬ, ಹೆಂಡತಿ, ಮಕ್ಕಳು ಅಂತ ಏನು ಮಾಡ್ಕೊಳ್ದೆ ಒಂದು ಮರದ ತರ ನಿಮ್ಗೆಲ್ಲ ನೆರಳಾಗಿದ್ನಲ್ರೋ. ಅದಕ್ಕೆ ಈಗ ಆಗ್ಬೇಕಿತ್ತು, ಇನ್ನೂ ಆಗ್ಬೇಕು ಕಣ್ರೋ. ನನಗೆ ಹೆತ್ತಮ್ಮ ಸತ್ತು ಹೋದ್ಲು, ಅಪ್ಪ ನಿಮ್ಮನ್ನೆಲ್ಲ ಬಿಟ್ಟು ಹೋದ್ರ. ಆದ್ರೆ ಸೋದರ ಮಾವಾಗ ಹೋಗ್ಲಿಲ್ಲ.
ಸೋದರ ಮಾವ ಅಂದ್ರೆ ಏನು ಅಂತ ಗೊತ್ತೇನ್ರೋ ನಿಮ್ಗೆ? ಇನ್ನೊಬ್ಳು ತಾಯಿ ಕಣ್ರು. ನಿನ್ ಕೈ ಎತ್ತಿ ಹೊಡಿಲಿಕ್ ಬಂದ್ರೆ ನಿನ್ ಕೈಗೆ ನೋವಾಗೋದು, ಅದನ್ನು ನನ್ ಕೈ ತಡ್ಕೊಳಕ್ ಆಗಲ್ಲ ಕಣೋ. ಕಾಲಲ್ಲಿ ಹಾಕೊಂಡ್ರೋ ಚಪ್ಪಿ ತಕೊಂಡ್ ನೋಡಿ, ಅದನ್ನ ನಾನು ತಡ್ಕೊಳ್ತೀನಿ. ಅಷ್ಟೇ ಕಂಡ್ರೋ ಸೋದರ ಮಾವ ಅಂದ್ರೆ, ಅಷ್ಟೇ ಕಂಡ್ರೋ ಸೋದರ ಮಾವ ಅಂದ್ರೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಹೆತ್ತ ತಂದೆ ತಂಗಿ ಮಗನ ನಿನ್ ಮಗನ ಹಾಗೆ ಬೆಳೆಸಿದಲ್ಲಪ್ಪ. ಆ ಪ್ರೀತಿನೂ ಅರ್ಥ ಮಾಡ್ಕೊಳ್ದಿರೋ ದಡ್ಡನ್ ಮಕ್ಳೇ ನಮ್ ಬಂಗಾರನ ಕೊದ್ಬಿಟ್ರಲ್ಲೋ. ಒಳ್ಳೇದಾಗುತ್ತೇನೋ ನಿಮ್ಗೆ? ಧರ್ಮನ ಇದು? ನ್ಯಾಯ ಎಂದ್ರೋ ಇದು? ಛೇ, ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ ಮಾಸ್ಟರ್, ಗಟ್ಟಿ ಮಾಡ್ಕೊಳ್ಳಿ. ಇನ್ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಹೋಗಿ ಮಾಸ್ಟರ್, ರಿಹರ್ಸಲ್ ಅಲ್ಲೂ ನೀವು ರಿಯಲ್ ಆಗಿ ಮಾಡಕ್ ಹೇಳ್ತೀರಾ. ಬನ್ನಿ ಬನ್ನಿ. ಸೂಪರ್ ಸೂಪರ್ ಸರ್, ಸೂಪರ್. ಹಾ, ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ರಿ, ಸೂಪರ್. ಎಲ್ಲಿ ಅವನು ಬಂಡ ಮಾಸ್ಟರ್? ನೀನು ಕಾಮಿಡಿಯನ್, ಆದ್ರೆ ಇಲ್ಲಿ ಕೊಟ್ಟಿದ್ದು ನಿನ್ಗೆ ಸೀರಿಯಸ್ ಕ್ಯಾರೆಕ್ಟರ್. ಓಕೆನಾ? ಗಮನ ಕೊಡ್ಬೇಕು. ಮಾಸ್ಟರ್, ನನ್ನ ಆಕ್ಟಿಂಗ್ ನಿಮ್ಗೆ ಇಷ್ಟ ಆಗ್ಲಿಲ್ವಾ ಮಾಸ್ಟರ್? ಇಷ್ಟ ಆಗ್ಲಿಲ್ವಂತ? ಇಷ್ಟ ಆಯ್ತು, ನನಗ್ ತುಂಬಾ ಇಷ್ಟ ಆಯ್ತು. ಅದಕ್ಕಾಗೇನೆ ನಾನೇ ನೇರವಾಗಿ ಬಂದು ಮಾತಾಡ್ತಾ ಇದ್ದೀನಿ. ತುಂಬಾ ವ್ಯಾಲ್ಯೂ ಇರೋ ಜಾಗ, ಹಠ ಹಿಡಿಬೇಡ. ಹತ್ತಿ ಇಳಿದು ಮಾಡೋ ಕೆಲಸ ಆದ್ರೂ ಏರಿಳ್ತಾ ಇಲ್ದೆ ಲೈಫು ಜಾಲಿ ಆಗಿ ಹೋಗ್ತಿದೆ. ಅದನ್ನ ಹಾಳು ಮಾಡ್ಬೇಕು ಅಂದ್ಕೋಬೇಡ. ಕೊಡೋದಿಲ್ಲ ಮಾವ, ಉಸಿರಿಗೆ ಬೆಲೆನೇ ಇಲ್ವಲ್ಲಪ್ಪ. ಕೊಟ್ರೆ ನಿನಗೆ ಸಂತೋಷ, ಕೊಟ್ಟಿಲ್ಲ ಅಂದ್ರೆ ನನಗಿನ್ನೂ ತುಂಬಾ ಸಂತೋಷ. ಯಜಮಾನ್ರೆ, ಇಷ್ಟು ಚೆನ್ನಾಗಿರುವಂತ ಹೊಲನ ಮಾರ್ಬಿಡು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ನೀವೇ ಹೇಳಿ. ನಮ್ ಹೊಲನೆಲ್ಲ ಮಾರ್ಬೇಕು ಅಂತ ಹೇಳಿದ್ರೆ ನಾವ್ ಬದುಕೋದಿಕ್ಕೆ ಏನ್ ಮಾಡ್ಬೇಕು ಯಜಮಾನ್ರೆ? ಕೊಟ್ರೆ ನಿನ್ಗೆ ಸಂತೋಷ, ಕೊಟ್ಟಿಲ್ಲ ಅಂದ್ರೆ ನನಗ್ ತುಂಬಾ ಸಂತೋಷ. ಲೇ, ಅವ್ರ ಮನೆಗೆ ಇವರೆಲ್ಲ ಬರ್ತಾ ಇದಾರೆ ಅಂದ್ರೆ ಏನೋ ಕಾದಿದೆ ಕಣೋ. ಅಣ್ಣ ಬಾರಪ್ಪ. ಯಾರಣ್ಣ ಬಂದಿರೋದು? ದೊಡ್ಡ ರಿಯಲ್ ಎಸ್ಟೇಟ್ ಪಾರ್ಟಿ ನಮ್ ತೋಪ್ ಸುತ್ತ ಎಕರೆ ಗಂಟ್ಲೆ ಜಮೀನ್ ಕೊಂಡ್ಕೊಂಡಿದ್ದಾನೆ. ಇವಾಗ ನಮ್ ತೋಪ ಅವನಿಗೆ ಅಡ್ಡ ಆಗ್ತಿದೆ, ಅದಕ್ಕೆ ರೇಟ್ ಮಾತಾಡೋದಕ್ಕೆ ಬಂದ. ಆಗೋದೇ ಇಲ್ಲ ಅಂತ ಹೇಳಿದಿನಪ್ಪ. ಅದೇ ಅಣ್ಣ, ನೀವೇನು ನಿಮ್ ಗತ್ತೇನು ಗೊತ್ತಿಲ್ಲದೆ ಬಂದ್ಬಿಟ್ಟವನೆ. ನಿಮ್ಮನ್ ಕೊಲ್ಲೋದಕ್ಕೆ ನಾನ್ ಕಾರಣ ಆಗ್ಬಿಟ್ಟಲ್ಲ. ಅಪ್ಪ, ತಾತ, ಮುತ್ತಾತ, ಅಯ್ಯಯ್ಯೋ, ನಮ್ಮ ಪಿತೃಗಳನ್ನೆಲ್ಲ ಅವನು ಕೊಂದು ಹಾಕ್ಬಿಟ್ನಲ್ಲ. ಅಯ್ಯಯ್ಯೋ, ಅಯ್ಯೋ ನನ್ ಮಗನೇ, ನನ್ ಕುಟುಂಬನೆಲ್ಲ ಸಾಯಿಸ್ಬಿಟ್ಟೆಲ್ಲೋ. ಇದೇ ರೀತಿ ನಿನ್ ಕುಟುಂಬನೆಲ್ಲ ನಾನು ಸಾಯಿಸ್ತೀನಿ ಕಣೋ. ಇದು ನನ್ ಪಿತೃಗಳ ಮೇಲೆ ಸತ್ಯ, ಸತ್ಯ ಕಣೋ. ಅಣ್ಣ, 4 ಜನ ಅಣ್ಣ ತಮ್ಮಂದ್ರಲ್ಲಿ 3 ಜನ ರೆಡಿ ಮಾಡಿದ್ದೀನಿ, ಒಬ್ಬ ಮಾತ್ರ ಸೆಟ್ ಆಗ್ಲಿಲ್ಲ. ಕೊಟ್ರೆ ಅವನಿಗೆ ಸಂತೋಷ, ಕೊಟ್ಟಿಲ್ಲ ಅಂದ್ರೆ ನನಗೆ ತುಂಬಾ ಸಂತೋಷ. ಏಯ್, ಕೆಲಸ ನೋಡ್ಕೊಳ್ರ.
ನಾಡಂಗಣ ಅಂದ್ರೆ ಸಿನಿಮಾಗಳಲ್ಲಿ ಬರೋ ಹೀರೋ ತರ ಸೂಟು ಬುಟ್ಟು ಹಾಕೊಂಡು ಹ ಅಂತ ಸೌಂಡ್ ಇಲ್ದೇನೆ ಮಾತಾಡ್ತೀನಿ ಅನ್ಕೊಂಡೇನೋ. ಇವನು ನಾಡಂಗಣ ಕಣೋ. ನೀವು ರಾಕ್ಷಸರು ಕಣ್ರೋ. ಸೂರ್ಯ ಉದಯ ಆಗೋದು ಸೂರ್ಯಾಸ್ತ ಆಗೋದು ಮರದಿಂದಾನೇ ನೋಡ್ತಾ ಇದ್ರು. ಕಷ್ಟಪಟ್ಟು ಪ್ರಪಂಚ ಕಟ್ಕೊಂಡಿದ್ರು, ಅದನ್ನೇ ನಾಶ ಮಾಡಿದ್ರಲ್ರೋ. ನಮ್ಮಪ್ಪನ ಮೇಲೆ ಕೈ ಮಾಡಿದ್ಯಾ? ಇವ್ರನ್ ಯಾರು ಅಂತ ಅನ್ಕೊಂಡ್ಯೋ? ತಂದೆಯಾಗಿ ತಾಯಿಯಾಗಿ ತಲೆ ಎತ್ತಿ ನಡೆಯೋಂಗ್ ಮಾಡ್ತವ್ರು. ನಿನಗೊಂದು ಗತಿ ಕಾಣಿಸ್ತೀನ. ಇಲ್ಲಿ ತನಕ ನೀನ್ ನೋಡಿದ್ದು ಬರೀ ಕುಂಟೆ ಬಿಲ್ಲೆ ಆಟ. ಇನ್ಮೇಲೆ ನೀನ್ ನೋಡೋದು ಆಡು ಹುಲಿ ಆಟ. ಅವನ ಹತ್ರ ಹೋಗಿ ಹೇಳು, ಕೊಟ್ರೆ ಅವನಿಗೆ ಸಂತೋಷ, ಕೊಟ್ಟಿಲ್ಲ ಅಂದ್ರೆ ನನಗೆ ತುಂಬಾ ಸಂತೋಷ. ಸಾರಿ ಮಾಸ್ಟರ್, ನನಗೆ ಇವನ್ ಜೊತೆ ಸೇರ್ಕೊಂಡು ಮಾಡೋದಕ್ಕೆ ಇಷ್ಟ ಇಲ್ಲ. ನಿಮ್ ಜಗಳ ಎಲ್ಲ ಮನೇಲಿ ಇಟ್ಕೊಳ್ಳಿ. ಇಲ್ಲಿ ಎಲ್ಲಾರು ಸ್ಟೂಡೆಂಟು. ಇದು ಸ್ಟೇಟ್ ವೈಸು ಗವರ್ನಮೆಂಟ್ ನಡೆಸ್ತಿರೋ ಪಂದ್ಯ. ಈ ಊರಲ್ಲಿ ನಡೆದಿರೋ ಪಂದ್ಯದಲ್ಲಿ ಎಲ್ಲರೂ ಗೆದ್ದು ಬಂದಿದ್ದೀರಾ. ಇಂಥ ಟೈಮಲ್ಲಿ ನೀವು ಬೇಡದೇ ಇರೋ ಜಗಳಕ್ಕೆ ಜಗಳ ಮಾಡ್ಕೊಂಡು ನಾನು ನಿಮ್ಮೇಲಿಟ್ಟಿರೋ ನಂಬಿಕೆನ ಹಾಳು ಮಾಡ್ಕೋಬೇಡಿ. ನೀವ್ ಏನ್ ಹೇಳಿದ್ರು ಸರಿ ಮಾಸ್ಟರ್, ನಾನ್ ಮಾತ್ರ ಆಕ್ಟ್ ಮಾಡಲ್ಲ. ಏಯ್, ಅದಕ್ಕೆ ನೀನ್ ಏನ್ ಕಾನ್ಸೆಪ್ಟ್ ಇಟ್ಕೊಂಡಿದೀಯಾ? ಇದೆ ಮಾಸ್ಟರ್, ಒಂದ್ ಎಳ್ನೀರಿನ ಕಾನ್ಸೆಪ್ಟ್ ಇದೆ. ಎಳ್ನೀರ್ನ ಇಟ್ಕೊಂಡು ಸ್ಟ್ರಾ ಹಾಕಿ ಕುಡಿಯಕ್ಕಾಗತ್ತಷ್ಟೇ. ಅದನ್ನ ಇಟ್ಕೊಂಡು ಕಾನ್ಸೆಪ್ಟ್ ಎಲ್ಲ ಮಾಡಕ್ಕಾಗಲ್ಲ ಮಾಸ್ಟರ್. ಈ ಎಳ್ನೀರು, ಕಣ್ಣೀರು, ಪಣ್ಣೀರು ಇದೆಲ್ಲ ಹಳೆ ಕಾನ್ಸೆಪ್ಟ್. ಇವಾಗಿರೋ ಟ್ರೆಂಡ್ಗೆ ತಗಟ್ ಹಾಗೆ ಹೊಸದಾಗಿ ಯಾವ್ದಾದ್ರು ಕಮರ್ಷಿಯಲ್ ಆಗಿ ಮಾಡೋಣ ಮಾಸ್ಟರ್. ಮೇಡಮ್ ಹೇಳೋ ತರ ತಾಳ್ಮೆಯಿಂದ ಮಾಡ್ಬೇಕು ಅಂದ್ರೆ ಸೀರಿಯಲ್ ತರನೇ ಮಾಡ್ಬೇಕು. ಹೇ, ಇಲ್ಲಿ ಕೇಳ್ರ ಮಾಸ್ಟರ್, ನಮ್ಗೆ ಎಲ್ಲಾರ್ಗು ಇಷ್ಟ ಆಗೋ ತರ ಕಮರ್ಷಿಯಲ್ ಆಗಿ ಫೈಟ್ ಕತೆ ಯಾಕೆ ಮಾಡಬಾರ್ದು? ಮಾಸ್ಟರ್, ಲವ್ ಕತೆನೆ ತುಂಬಾ ಬೆಸ್ಟ್. ಹೌದು. ಇಲ್ಲ ಮಾಸ್ಟರ್, ಇವಾಗಿನ ಟ್ರೆಂಡ್ಗೆ ದೇವತ್ ಕತೆ ಮಾಡ್ಬೋದಲ್ಲ, ಬೈಬಲ್ ಇಂದ ತಗೋಬಹುದು. ಮಾಸ್ಟರ್, ಎಲ್ಲಾರ್ಗೂ ಒಂದ್ ಐಡಿಯಾ ಇರುತ್ತೆ, ನಾವು ಸಪರೇಟ್ ಆಗಿ ಮಾಡ್ಕೋತೀವಿ. ಹೊಸದಾಗಿ ಮಾಡ್ತೀನಿ ಅಂತಿದ್ರಲ್ಲ, ಅದೇನ್ ಮಾಡ್ತಾರೋ ನೋಡೋಣ ಮಾಸ್ಟರ್. ಒಂದ್ ವಿಷಯದಲ್ಲಿ ಸ್ಪರ್ಧೆ ಇದ್ರೇನೆ ಯಾವಾಗ್ಲೂ ವೇಗ ಇರುತ್ತೆ. ಅದು ಒಬ್ರೇ ಮಾಡಿದ್ರು ಸರಿ, ಸೇರ್ ಮಾಡಿದ್ರು ಸರಿ. ಹೌದು. ಯಾರ್ ಕಾನ್ಸೆಪ್ಟ್ ಬೆಸ್ಟ್ ಆಗಿರುತ್ತೋ ಅದನ್ನ ಸ್ಟೇಟ್ ಲೆವೆಲ್ ನಡೆಯೋ ಕಾಂಪಿಟೇಷನ್ಗೆ ಸೆಲೆಕ್ಟ್ ಮಾಡ್ತೀನಿ. ಓಕೆನಾ? ಆಯ್ತಾ? ಅದೇ ಓಕೆ. ಓಕೆ ಮಾಸ್ಟರ್. ರೆಡಿ, ಎಲ್ಲರೂ ತಯಾರಾಗಿ. ತಗೋ. ಲೈ ಬೇಡ ಮಗ. ಲೇ, ಹೆಂಗೋ ಬಿಡೋದು ಅಂತ. ಈಗ ಮದ್ವೆ ಆಗ್ತಾ ಇರೋದು ದಪ್ಗಿರೋ ಹುಡುಗಿ. ಅವಳು ನಿನಗ್ ಸರಿ ಹೋಯ್ತಾಳೆ, ಅವಳು ನಿನಗ್ ಸರಿ ಹೋಗ್ತಾಳೆ ಅಂತ ಎಲ್ರು ಹೇಳ್ತಾನೆ ಇದ್ರು ಕಣೋ. ನಾನು ಅದನ್ನ ಕೇಳ್ತಿದ್ದೆ. ಅಂತ ಮಾತ್ನೆಲ್ಲ ಆಡ್ಬಿಟ್ಟು ಇವನು ಈ ತರ ಮಾಡ್ಬಿಟ್ಟ ಕಣೋ. ಅಂಡೆ ಒಳಗೆ ಅಂಡೆ ಹೋಗುತ್ತೇನೋ? ಹೋಗಲ್ಲ ಮಗ. ಅದಕ್ಕೆ ಮಗ. ಅಂಡೆ ಒಳಗಡೆ ಚೆಂಬು ಹೋಗುತ್ತಾ? ಬೇಡ ಮಗ. ತೊಟ್ಟಿ ಒಳಗೆ ಗ್ಲಾಸು ಹೋಗುತ್ತೆ. ಹೌದಲ್ವಾ? ಆಲ್ರೆಡಿ ನನಗೆ ಬಾಯ್ ಫ್ರೆಂಡ್ ಇದ್ದಾನೆ, ಬೇಕಾದ್ರೆ ಅವಳನ್ನ ನೋಡ್ಕೊ. ನನಗೂ ಬಾಯ್ ಫ್ರೆಂಡ್ ಇದ್ದಾನೆ. ನಿನಗೂನಾ? ಲೇ, ನಾನ್ ನಿನ್ ಬೇಕಾದ್ರೂ ಕ್ಷಮಿಸ್ತೀನಿ ಕಣ, ಆದ್ರೆ ಇವ್ರನ್ ಮಾತ್ರ ಖಂಡಿತ ಕ್ಷಮಿಸಲ್ಲ. ಕವಿನ್ ಎಲ್ಲ ಹೋಯ್ತು. ಯಾವಾಗ್ಲೂ ಹೋಯ್ತು. ನಿನ್ ಹುಡುಗಿ ಯಾರ್ದೋ ಬೈಕಲ್ಲಿ ಹೋಗ್ತಿದ್ದಾಳೆ. ಏನೋ ಹೇಳ್ತಾ ಇದ್ಯಾ? ನನ್ ಕಣ್ಣಾರೆ ನೋಡ್ದೆ ಕಣೋ. ಏನೋ? ಹೋದ್ರೆ ಹೋಗ್ಲಿ ಬಿಟಕ, ಈ ಭೂಮಿಲಿ ಶಾಶ್ವತವಾಗಿ ಬದುಕೋದು ಯಾರೋ. ಹೋದ್ರೆ ಹೋಗ್ಲಿ ಬಿಟಕ. ಈ ಹುಡುಗಿರೆಲ್ಲ ಹಿಂಗೆ ಮಗ. ಕುಡಿ ಮಗ, ನೀನ್ ಪೂರ್ತಿ ಕುಡಿ ಮಗ. ಕುಡಿಯ ಏಯ್ ತಗೊಳ. ಏಯ್, ನಾವು ಕಾಲೇಜಿಗೆ ಹೋಗೋ ತನಕ ಅವನು ಕುಡಿತಿದ್ದ, ಆಮೇಲೆ ಎಲ್ಲದನ್ನು ಬಿಟ್ಟ ಒಳ್ಳೆ ಸಾಚ ತರ.
ಇವಾಗ ಬರುತ್ತೆ ನೋಡು ಬಾಟ. ಹಾಗಾದ್ರೆ ನಾನು ಹೋಗಿ ಬರ್ಲಾ? ಅವನ ಬಾಯಲ್ಲಿ ಒಂದು ಲೆಗ್ ಪೀಸ್ ಇಡ. ಇದನ್ನ ಹಾಯ್, ಏನ್ ಬಾಸ್, ನಾವು ಕುಡಿಯೋ ಸ್ಟೈಲ್ ನಿಂಗೆ ಇಷ್ಟ ಆಗ್ಲಿಲ್ವಾ? ಇಷ್ಟ ಆಗಿಲ್ಲ ಅನ್ಕೋತೀನಿ. ಏನ್ ಕಥನ. ಕಂಗ್ರಾಟ್ಸ್ ಕಣೆ. ಏನಂತೆ? ಫುಲ್ ಕುಡಿತಾ ಇದ್ದಾರೆ. ಸರಿ ಓಕೆ ಬಾಯ್. ಇನ್ನೇ ಓಡಕ್ಕ ಇಷ್ಟು ಬೇಗ ಬಂದ್ರು, ನಾನ್ ಇನ್ನೇನೋ ಅನ್ಕೊಳ್ತಾ ಇದ್ದೆ. ಸೆನ್ಸ್ ಇಲ್ವಾ? ನಾನು ಓದಿದ್ದು ಕೆಮಿಸ್ಟ್ರಿ. ಬುದ್ಧಿ ಇಲ್ವಾ ನಿಂಗೆ? ಅದೇ ಕರೆಕ್ಟ್ ಆಗಿ ಹೇಳ್ತಾ ಇದ್ರ ನೀವು. ನಾನು ಸೈನ್ಸೇ ಓದಿರೋದು. ಸ್ಟುಪಿಡ್. ಬನ್ನಿ ಹೋಗೋಣ. ಅವಳ ಅಹಂಕಾರ ನೋಡ್ದಾ? ಸರಿ ಬಿಡೋ. ಹೌದು, ಕೆವಿನ್ ನೋಡ್ದೆ, ತುಂಬಾ ಟೆನ್ಷನ್ ಅಲ್ಲಿ. ಏನಾಯ್ತು? ಅವನು ಎಷ್ಟು ಯೋಚನೆ ಮಾಡಿದ್ರು ಕಾನ್ಸೆಪ್ಟೇ ಸಿಕ್ಕಿಲ್ವಂತೆ. ಏನ ಹಂಗ್ ಹೊಡಿತಾ ಇದೀಯಾ? ಯಾಕೆ ಹಂಗ್ ಹೊಡಿತಾ ಇದೀಯಾ? ಅವ್ನ್ ಏನ್ ಮಾಡ್ದ ಅಂತ ಅವನೇ ಕೇಳು. ಇರೋ, ಏನೋ ಮಾಡ್ದೆ? ಇವನು ಸೋಪ್ನ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿ, ಫ್ರೀಯಾಗಿ ಕೊಡ್ತೀನಿ ಅಂದದಕ್ಕೆ ನಾನು ಸ್ನಾನ ಮಾಡೋದಿಕ್ಕೆ ಒಪ್ಕೊಂಡೆ. ಇವಾಗ ಕೇಳಿದ್ರೆ ಕೊಡಲ್ಲ ಅಂತಿದ್ದಾನೆ ಕಣ. ಪಾಪಿ ನನ್ನ ಮಗನೇ, ಅವನೇ ಒಂದ್ಸಲ ಯಾವಾಗಾದ್ರೂ ಸ್ನಾನ ಮಾಡ್ತಾನೆ, ಅದನ್ನು ಕೆಡಿಸ್ಬಿಟ್ಟ. ಸರಿ ಬಿಡು. 100 ರೂಪಾಯಿ ಏನಾದ್ರು ತಗೊಂಡ್ರೆ ಸೋಪ್ ಫ್ರೀ ಅಂತ ಹೇಳ್ದ. ಹೌದು ಹೇಳ್ದೆ. 100 ರೂಪಾಯಿ ತಗೊಂಡ. ಹೌದು ತಗೊಂಡ. ಮತ್ತೆ ಯಾಕೋ ನೀನು ಸೋಪ್ ಕೊಟ್ಟಿಲ್ಲ? ಹೇಳು. ಹೇಳ, ಕೇಳ್ತಿದ್ದಾನಲ್ಲ, ಹೇಳೋ. ಅವ್ನ್ ಏನ್ ತಗೊಂಡ ಅಂತ ಅವನ ಹತ್ರನೇ ಕೇಳು. ಮತ್ತೇನ್ ತಗೊಂಡ? ಏನೋ ತಗೊಂಡೆ ನೀನು? ಚಿಲ್ರೆ ಇಸ್ಕೊಂಡಿದ್ದೀನಿ. ಹೌದಾ? ಹೋಗ್ಲಿ ಬಿಡ, ಬಿಡು ಬಿಡು ಬಿಡು, ನೀನು ಹೋಗು. ಏನೋ ನೀನು ಏನೋ ಹೀಗ್ ಮಾಡ್ತೀಯಾ? ಎಮ್ಮೆ ತರ ಬೆಳೆದಿದೀಯ, ಮಾಡೋದೆಲ್ಲ ಬರೀ ಹಲ್ಕೆ ಕೆಲಸ. ನಿನ್ ಲೆವೆಲ್ಗೆ ದೊಡ್ಡ ದೊಡ್ಡ ವಸ್ತುಗಳು ತಗೊಂಡು ಸ್ಟೇಟಸ್ ಹಾಕೋತೀಯ ಅಂತ ಅನ್ಕೊಂಡ್ರೆ ಈ ತರ ಮಾಡ್ತೀಯಲ್ಲೋ? ಅದೆಲ್ಲ ಬೇಡ. ಯಾವ್ದೋ ಬೇಡ ಅದೆಲ್ಲ ಬೇಡವಾ? ದೊಡ್ಡ ದೊಡ್ಡ ಕ್ರಿಕೆಟ್ ಪ್ಲೇಯರ್ಸು, ಸಿನಿಮಾ ಸ್ಟಾರ್ಸು, ಸೆಲೆಬ್ರಿಟೀಸ್ ಇದನ್ನೆಲ್ಲ ಕುಡಿದು ಸ್ಟೇಟಸ್ ಬೆಳೆಸ್ತಿದ್ದಾರೆ ತಾನೇ? ಹಂಗ ಹೇಳ್ತೀಯ? ಹೌದು ಕಣ. ಯೋ, 2 ಕೊಟ್ಬಿಡಯ್ಯ. ನೀನು ಕೊಡೋದಿಕ್ ಸಾಧ್ಯನೇ ಇಲ್ಲ. ಸರಿ ಸರಿ, ನನಗ್ ಕೊಡು. ಆಯ್ತು. ಸರಿಯಾಗಿ ಹೊಡೆದ್ಬಿಟ್ಟ ಕಣ ಇವನು. ಕುಡಿ ಮಗ. ಹೇಳ್ಬೇಕಲ್ವಾ? ಸುಮ್ಮನೆ ಕೊಡಿಯೋದು ಯಾಕೆ? ಕೋಕಾ-ಕೋಲಾ ಕುಡಿ, ಕೊಂಡಾಡು. ನಿನ್ನ ಹತ್ರ ಇಸ್ಕೊಳಲ್ಲ, ಅವನು ಕೊಡು. ಕೊಡು ಕೊಡು. ಕೊಡೋ ಇಲ್ಲಿ. ತಗೋ. ಹಾಯ್. ಹೇಳಿದ ತರನ ಸ್ಟೇಟಸ್ ಏರ್ತಾ ಇದೆಯಾ? ಏನ್ ಇಷ್ಟ ಬೇಕು ಖಾಲಿ ಆಗೋಯ್ತಿದ್ದು? ಸರಿ ಕಣ, ಬರ್ತೀವಿ. ನಾಳೆ ಮುಂದುವರ್ಸೋಣ ಇದೇ ತರ. ಓಕೆ ಕಣೋ, ಬಾಯ್. ನಾಳೆ ಬರುವಾಗ ಹಿಂಗೆಲ್ಲ ಮಾಡ್ಬೇಡ. ಹೋಗ, ಯಾವನಗ್ ಬೇಕೋ. ಹಾಯ್ 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 ಹಾಯ್. ಹಾಯ್. ಯಾವನೋ ತೋಟದಲ್ಲಿ ಏನು ಇಲ್ಲ, ಸುಮ್ಮನೆ. ಅಯ್ಯೋ, ಏನಪ್ಪ ಮಾಡೋದು? ಹೊಟ್ಟೆ ಹಿಂಗಾಗ್ತದೆ. ಇಲ್ಲೇ ಇದೆ ಟಾಯ್ಲೆಟು. ಅಮ್ಮ, ಹೊಟ್ಟೆ ಎಲ್ಲ ಹಿಂಗ್ ಬಡಾಯಿಸ್ತಾ ಇದೆಯಲ್ಲಪ್ಪ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವೇ? ಎದುರುಗಡೆನೇ ಇದೀನಿ ಕಣೋ. ಲೇ ಪಾಪಿ, ಮೆಲ್ಗೆ ಮೆಲ್ಗೆ ಕಣೋ. ಲೇ, ನಾನು ಏನೋ ಅನ್ಕೊಂಡ್ಬಿಟ್ಟಿದೆ ಕಣ. ಬೇಗ ಬಂದ್ಬಿಟ್ರು ಕಣ. ಅಲ್ಲ ಕಣೋ, ಇನ್ನೊಂದು ಬಟ್ಟೆ ಕುಡಿಯೋಣವಾ? ಲೇ, ಏನೋ ಅಂದೆ? ಕೋಕಾ-ಕೋಲಾ ಸ್ಟೇಟಸ್ ಜಾಸ್ತಿ ಆಗತ್ತಾ? ಎಲ್ಲೋ ಜಾಸ್ತಿ ಆಗುತ್ತೆ. ಪೂರ್ತಿ ಹೊರಟೋಯ್ತು ಕಣ. ನನಗೊಂದು ಇಳಿದಿಲ್ವಲ್ಲ? ಜಾಸ್ತಿ ಆಗುತ್ತೆ, ನೋಡ್ತಾ ಇರು ಮಗನೇ. ದೇಶದ್ರೋಹಿ ಅಲ್ಲದೆ ಹೋದರೆ, ಆಗುತ್ತಂತೆ. ಬ್ರಿಟಿಷರ ಗುಲಾಮರಾಗದಿದ್ದರೆ ಕುಡಿಯಿರಿ, ಭಾರತೀಯ ನಾಗರಿಕನೇ ಎಳನೀರನ್ನು ಕುಡಿ. ನೀನು ಎಳನೀರು ಕುಡಿ, ದೀರ್ಘಾಯುಷ್ಯನಾಗಬೇಕಾದರೆ ಎಳನೀರನ್ನು ಕುಡಿ. ನೀನು ಎಳನೀರನ್ನು ಕುಡಿ. ಇಲ್ಲಿ ತನಕ ನೀವೆಲ್ಲ ಕುಡಿದಿದ್ದು 7ರಿಂದ 20ರವರೆಗೆ 7% ಹಾನಿಕಾರಕ ಪಾನೀಯಗಳು. ಹಾಗಾದ್ರೆ ನಮ್ಮೂರ್ ಎಳ್ನೀರೇನೆ ಚೆನ್ನಾಗಿರೋದಾ? ಅದೇನೆ ಸಂತೋಷ ತರೋ ಎಳ್ನೀರಾ? ಖಂಡಿತವಾಗ್ಲು. ನಗೋದು ಮಾತ್ರ ಅಲ್ಲ, ಯೋಚಿಸ್ಬೇಕು. ತುಂಬಾ ಚೆನ್ನಾಗಿತ್ತು ಕೆವಿನ್.
ಎಸ್ ನೆಕ್ಸ್ಟ್ ಕಣಿ. ಇಲ್ಲ, ಕೆವಿನ್ ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು. ನನ್ನ ಕಾನ್ಸೆಪ್ಟ್ ಅಷ್ಟು ಚೆನ್ನಾಗಿಲ್ಲ. ಇಲ್ಲ, ನಾನು ಹೋಗಲ್ಲ. ಪರವಾಗಿಲ್ಲ, ಹೋಗು. ಇಲ್ಲ ಇಲ್ಲ, ನಾನು ಹೋಗಲ್ಲ. ಅಲ್ಲಿ ಹೋಗಿ ಅವಮಾನ ಸರಿ, ಇರು. ಆಗೋದ್ಬೇಡ. ನಾನು ಹೋಗ್ತೀನಿ. ಪ್ಲೀಸ್. ಹೇ ಹೇ ಸಂಜಯ್, ಹೇ ಸಂಜಯ್, ಎಲ್ಲಿಗೆ ಹೋಗ್ತಿದ್ಯಾ ಸಂಜಯ್? ಮಾಸ್ಟರ್, ನಾನು ತಾಯಿ ಕತೆ ಹೇಳ್ತೀನಿ. ದೇವಸ್ಥಾನದಲ್ಲಿ ದೇವ್ರು ಇರ್ತಾರೆ, ಹಾಗೆ ಮನೆಯಲ್ಲಿ ಅಮ್ಮ ಇರ್ತಾರೆ. ಒಂದು ಶ್ರೀಮಂತರ ಮನೆಯಲ್ಲಿ ಆ ತಾಯಿ ವಾಸ ಮಾಡ್ತಾರೆ. ಅವರ ಪ್ರತಿಯೊಂದು ಜನ್ಮದಿನಕ್ಕೂ ಸಾಕಷ್ಟು ದಾನ ಧರ್ಮ ಮಾಡಿ ಸಂತೋಷ ಪಡ್ತಾ ಇದ್ದಾರೆ. ಅದು ಮಾತ್ರ ಅಲ್ಲದೆ ಅವ್ರ ಪ್ರತಿ ಹುಟ್ಟುಹಬ್ಬಕ್ಕೂ ಕಣ್ಣಿಲ್ದಿರಂತ ಮುದ್ದು ಮಕ್ಳ ಹತ್ರ ಹೋಗಿ ಆ ಮಕ್ಳ ಹತ್ರ ಹೋಗಿ ಸಂತೋಷವಾಗಿ ಆಚರಿಸ್ತಾರೆ. ಸಂತೋಷವಾಗಿದ್ದಂತ ಅವ್ರ ಜೀವನದಲ್ಲಿ ದಿಢೀರಂತ ಒಂದ್ ದಿವಸ ತಪ್ಪಾಗೋಯ್ತು. ಆಮೇಲೆ ಅವರು ಏನ್ ನಿರ್ಧಾರ ಮಾಡಿದ್ರು? ದೇವರೆಲ್ಲ ಸುಮ್ಮನೆ ಸುಮ್ಮನೆ, ದೇವರೆಲ್ಲ ಸುಮ್ಮನೆ ಸುಮ್ಮನೆ, ನಂದೇವ್ರು ಅಮ್ಮ ಅಮ್ಮ. ಭೂಮಿಯೆಲ್ಲ ಸುಮ್ಮನೆ ಸುಮ್ಮನೆ, ನನ್ ಭೂಮಿ ಅಮ್ಮ ಅಮ್ಮ. ಕಲ್ಲಾಯಿತೆ ಆ ದೇವರಲ್ಲವೇ ಸೇಡಿರುವುದೇ ಈ ಭೂಮಿಯಲ್ಲವೇ. ದೇವರೆಲ್ಲ ಸುಮ್ಮನೆ ಸುಮ್ಮನೆ, ನಂದೇವ್ರು ಅಮ್ಮ ಅಮ್ಮ. ಭೂಮಿಯೆಲ್ಲ ಸುಮ್ಮನೆ ಸುಮ್ಮನೆ, ನನ್ ಭೂಮಿ ಅಮ್ಮ ಅಮ್ಮ. ಬಾನಲಿ ಇಲ್ಲವೇ ಮಾನವ ಸ್ವರ್ಗದ ಹೊಸ್ತಿಲಲಿ, ಭೂಮಿಯ ಒಳಗಡೆ ಅದುವೇ ತಾಯಿಯ ಗರ್ಭಗುಡಿ. ನೀನು ಇಲ್ಲವೇ ನಾನು ಮೊದಲು ಬಂದವಳ ತಾಯಿ. ಚಿಕ್ಕ ಚಿಕ್ಕ ವಯಸ್ಸಲ್ಲಿ ತುಂಟ ನೆನಪು ಕೊಟ್ಟವಳು ನಂಗೆ ನೀನಲ್ಲವೇ. ಪಟ 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 ಎಂದು ಹಕ್ಕಿಯಂತೆ ಹಾರಿದೆ, ಜೊತೆಯಲ್ಲಿದ್ದದು ನೀನಮ್ಮ. ಲೋಕವೇ ನಿನ್ನದು, ನಿನ್ನ ಮಡಿಲಲ್ಲಿ ತುಂಬಿದೆ
ಸಾವಿರ ಸಾವಿರ ಚಿಂತೆಯ ಮರೆಸಿತಲ್ಲ ತಾಯಿ ಹಾಲು ಅಮೃತವೆನಗೆ ದೇವರೆಲ್ಲ ಸುಮ್ನೆ ಸುಮ್ನೆ ನಂದೇವ್ರು ಅಮ್ಮ ಅಮ್ಮ ಭೂಮಿಯೆಲ್ಲ ಸುಮ್ನೆ ಸುಮ್ನೆ ನನ್ ಭೂಮಿ ಅಮ್ಮ ಅಮ್ಮ ನನಗೇನೋ ಆಯಿತು ಎಂದು ನೀ ಜೀವವ ತೆತ್ತವಳು ನೀನೆ ನಿನಗೆ ನಾ ಏನು ಮಾಡಲಿಲ್ಲ ನನ್ಗೀಗ ಹೊಟ್ಟೆ ಉರಿತಮ್ಮ ನಾನಿನಗೆ ಇಲ್ಲದೆ ಇದ್ದಿದ್ದರೆ ನೀನು ಕೂಡ ಚೆನ್ನಾಗಿ ಇರುತ್ತಿದ್ದೆ ನನ್ನಿಂದ ವೇದನೆ ಆಯಿತಮ್ಮ ಕಾಯಿಲೆ ನಿನ್ನಾವರಿಸಿತಮ್ಮ ಹೂವಲಿ ನಿನ್ನಂದವ ನಿಂಗಾಗಿ ಜನ್ಮವು ನನ್ನ ನೀನು ಎತ್ತಿಕೊಂಡೆ ಮಡಿಕೆಯ ನಾ ಎತ್ತಿಕೊಂಡೆ ನಿನ್ನಿಂದ ಈ ಜನ್ಮ ನಿನ್ನನ್ನು ನಾ ಕೊಂದೆ ಮತ್ತೆ ನೀ ನನ್ನನ್ನು ಬಿಟ್ಟು ಹೋದೆಯ ಅಮ್ಮ 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 ನಿನ್ ಕತೆ ಹೇಳಬೇಕಾದ್ರೆ ಪ್ರತಿಯೊಬ್ಬರು ಕಣ್ಣಲ್ಲಿ ಕಣ್ಣೀರು ನೋಡಿದೆ ಆದ್ರೆ ಅಪ್ಪ ಒಂದು ದಿವಸನೂ ನಿನ್ನ ಕಣ್ಣಲ್ಲಿ ಕಣ್ಣೀರು ನೋಡಲೇ ಇಲ್ಲ ನನ್ನನ್ನು ಒಂಟಿಯಾಗಿ ಯಾಕೆ ಬಿಟ್ಟು ಹೋದೆಮ್ಮ ನೀನು ಹೋಗಮ್ಮ ನಾನು ಹೋಗಿ ಜೈಶಾಲೆಗೆ ಬರ್ತೀನಿ ನಿನಗೆ ಮಾತು ಕೊಡ್ತಿದ್ದೀನಿ ಸಂಜಯ್ ನಾನು ತೆಗಿಯೋದಿಲ್ಲ ತೆಗೆದ್ರೆ ನೀನು ಬೈತೀಯಲ್ಲ ನೀನೆಷ್ಟು ಕಿಲಾಡಿ ಅಂತ ನನಗೆ ಗೊತ್ತಲ್ಲ ಒಂದ್ ವೇಳೆ ಶಂಕರ್ ಸರ್ ಆಫೀಸಿಂದ ಬಂದಿರೋ ಫೋನ್ ಆಗಿದ್ರೆ ತೆಗಿಲಿಲ್ಲ ಅಂದ್ರೆ ಚಾನ್ಸ್ ಮಿಸ್ ಆಗ್ಬಿಡುತ್ತಲ್ಲ ಹಲೋ ಏನೋ ನಾಯಿ ಫೋನ್ ಮಾಡಿದ್ರೆ ಫೋನ್ ತೆಗಿಲ್ವಲ್ಲೋ ನಾಯಿ ನಾನು ಊರಿಗೆ ಹೋಗ್ತಾ ಇದ್ದೀನಿ ಇನ್ನೊಂದು 10 ದಿನದಲ್ಲಿ ವಾಪಸ್ ಬರ್ತೀನಿ ಆ ಟೈಮಲ್ಲಿ ನಾನು ದುಡ್ಡು ನನಗೆ ಕೊಟ್ಟಿಲ್ಲ ಅಂದ್ರೆ ನಿನ್ಗೊಂದ್ ಗತಿ ಕಾಣಿಸ್ತೀನಿ ಅಯ್ಯೋ ಅಣ್ಣ ಹಂಗಲ್ಲಣ್ಣ ಹಾಯ್ ಸಂಜಯ್ ಏನೋ ಇದು ಪ್ರತಿಯೊಂದು ಚೇಂಜ್ ಆಗಿದೆ ಮತ್ತೆ ಮನೆ ಕೂಡ ಸೀಲ್ ಹಾಕಿದ್ದಾರೆ ಅದೇ ಕೋಣ ಲೂಸ್ ನನ್ನ ಮಗ ಓನರ್ ಸೀಲ್ ಹಾಕ್ಬಿಟ್ಟಿದ್ದಾನೆ ಯಾಕೋ ಲೂಸು ಟೈಮಿಗೆ ಸರಿಯಾಗಿ ಬಾಡಿಗೆ ಕೊಡೋ ಬದಲು ಏನೋ ಮಾಡ್ತಾ ಇದ್ದೆ ಲೂಸು ಅದೇನು ಇಲ್ಲ ಮಗ ಶಂಕರ್ ಸರ್ ಸಿನಿಮಾದಲ್ಲಿ ರೋಬೋ 3 ನಲ್ಲಿ ನನ್ನನ್ನ ರೋಬೋ ಆಗಿ ಹೀರೋ ಆಗಿ ಕಮಿಟ್ ಮಾಡ್ಕೊಂಡಿದ್ದಾರೆ ಏನು ಅಂತಂದ್ರೆ ಇನ್ನು ಚೂರ್ ಕಲರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅದಕ್ಕೆ ದಿನ ಸೋಪ್ ತಗೊಂಡು ಉಜ್ಜಿ ತೊಳಿತಾ ಇದ್ದೀನಿ ಕಣ ತೊಳಿಬೇಕಾದ್ರೆ ಬೆಳ್ಳಿಗಿರ್ತೀನಿ ತೊಳೆದ್ಮೇಲೆ ಕಪ್ಪಗಾಗ್ಬಿಡ್ತೀನಿ ಡಿಸೈಡ್ ಮಾಡಿದ್ದಾಗಿದೆ ನೆಕ್ಸ್ಟ್ ಆಸಿಡ್ ಸ್ನಾನನೇ ಸೂಪರ್ ಏನಪ್ಪ ಪರ್ಫಾರ್ಮೆನ್ಸ್ ನ ಚಿಂದಿ ಮಾಡ್ಬಿಟ್ಟೆ ಸರ್ ನಮ್ಗೆ ಕ್ಲೈಮ್ಯಾಕ್ಸ್ ಸಿಕ್ಕಾಯ್ತು ಟೈಟಲ್ ಒಂದು ಫಿಕ್ಸ್ ಆದ್ರೆ ನಾವು ಡೈರೆಕ್ಟ್ ಆಗಿ ಪ್ರೊಡ್ಯೂಸರ್ ಹತ್ರ ಹೋಗ್ಬೋದು ದೊಡ್ಡ ಮ್ಯಾಟ್ರೇ ಅಲ್ಲ ಕಣಮ್ಮ ಈಗ ಬರೋರ್ನ ಹಾಡಾಡು ಅಂತ ಹೇಳ್ತೀನಿ ಇಲ್ಲ ಅಂದ್ರೆ ಊರ್ ಹೆಸರು ಹೇಳು ಅಂತ ಹೇಳ್ತೀನಿ ಅಲ್ಲೇ ಟೈಟಲ್ ಸಿಕ್ಬಿಡುತ್ತೆ ಸರ್ ನೀವು ಎಲ್ಲೋ ಹೋಗ್ಬಿಟ್ರಿ ಸರ್ ನಿಮ್ಮ ಹತ್ರ ಅಸಿಸ್ಟೆಂಟ್ ಆಗಿರಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದೀನಿ ಎಮೋಷನ್ ಏನಪ್ಪ ಆಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಲ್ವಾ ಮಾಮೂಲಿ ಮಸಾಲೆ 4 ಇಡ್ಲಿ ಸ್ವಲ್ಪ ಗಟ್ಟಿ ಚಟ್ನಿ 1 ವಡೆ
ಗೊತ್ತು ಸರ್. 4 ಇಡ್ಲಿ, ಗಟ್ಟಿ ಚಟ್ನಿ, 1 ವಡೆ ಅಷ್ಟೇ ತಾನೆ? ನೋ, ಅಲ್ಲೇ ಇರೋದು ಟ್ವಿಸ್ಟು. ಇದನ್ನ ಹಿಡ್ಕೊಚಿನ ಕರೆಕ್ಟ್ ಮಾಡ್ತೀನಿ. ಏನಪ್ಪ ಅದೆಲ್ಲ ಅವಾಗ, ಇವಾಗ ಬೇರೆ. AVM ಆಪೋಸಿಟ್ ಅಲ್ಲಿ ಕ್ಯಾಂಪೋಸಿಟ್ ಹೋಟ್ಲಲ್ಲಿ ಗ್ರಿಲ್ ಚಿಕನ್ ತಿರುಗ್ತಾ ಇರುತ್ತೆ, ಅದ್ರಲ್ಲಿ ಪೂರ್ತಿ ತಗೋಬೇಕು. ಆಮೇಲೆ ಇನ್ನೊಂದು ಹೋಟ್ಲಿಗೆ ಹೋಗಿ ಅಲ್ಲಿ ಉಪ್ಪಿಟ್ಟ ತಗೊಂಡು ಹಂಗೆ 2 ವಡೆ ಕಟ್ಸ್ಕೊಂಡು ಅಲ್ಲಿಗೆ ಬಾ. ಯಾಕೆ ಬರ್ಬೇಕು? ಅದೇ ಮಸಾಲ್ ವಡೆ ಕಣಪ್ಪ, ಒಂದು 4 ಮಸಾಲ್ ವಡೆ. ಯಾಕೆಂದ್ರೆ ನಮ್ ಸ್ವೀಟ್ ವೆಜಿಟೇರಿಯನ್. ಇವನ್ನೆಲ್ಲ ತಗೊಂಡು ಸ್ಟ್ರೈಟ್ ಆಗಿ ಬರ್ತಾ ಇದ್ರೆ ಅಲ್ಲಿ AVM ಬಾಲ್ ತಿರುಗ್ತಾ ಇರುತ್ತೆ. ಅದನ್ನ ತಗೊಂಡು ರೈಟ್ ಬಂದೆ ಅಂದ್ರೆ ಅಲ್ಲೊಂದು ಎಣ್ಣೆ ಅಂಗಡಿ, ಅಲ್ಲೊಂದು ಬಾಟ್ಲು ಎಣ್ಣೆ ತಗೋ, ಫುಲ್ ಸೋಡಾ ಒಂದು, ಹಂಗೆ ಪಕ್ಕದಲ್ಲಿ ಒಂದು ಬೀಡ. ಇವಾಗ ನೀನು ಹೋಗಪ್ಪ. ಸರಿ ಸರ್. ಏನಪ್ಪಾ ಸ್ವಲ್ಪ ಬೇಗ ಬಂದ್ಬಿಡು. ಎಷ್ಟು ಬೇಗ ಬರ್ತೀಯೋ ಅಷ್ಟು ಬೇಗ ಸ್ಕ್ರಿಪ್ಟ್ ನ ರೆಡಿ ಮಾಡೋಣ. ನೋಡ್ದ್ಯಾ, ಸೈಡ್ ಡಿಶ್ಗೆನೆ ಈ ತರ ಬರಿಬೇಕಾದ್ರೆ ಇನ್ನ ಅವ್ರ ಸ್ಕ್ರಿಪ್ಟ್ಗೆ ಹೆಂಗ್ ಬರ್ದಿರ್ಬೋದು. ನೆಕ್ಸ್ಟ್ ಈ ಸಾಧನೆ ಮಾಡಿದವ್ರ ಲಿಸ್ಟಲ್ಲಿ ನೇತಾಡೋದು ನಮ್ ಸರ್ರೆ. ಇಲ್ಲಿ ನೇತಾಡ್ತಾನೋ ಫ್ಯಾನಲ್ಲಿ ನೇತಾಡ್ತಾನೋ ಏನ? ಶೂಟಿಂಗು ಮುಂದಕ್ಕೆ ಹೋಗುತ್ತಾ? ಇವನು ಮೊಳೆನ ಸರಿಯಾಗಿ ಚುಚ್ಚುದ್ನಲ್ಲ. ಇವನನ್ನು ಹೇಗಾದ್ರೂ ಮಾಡಿ ಕೆಲ್ಸಕ್ಕೆ ಕಳಿಸ್ಬೇಕು, ನಾವು ಕೂತ್ಕೊಂಡು ತಿನ್ಬೇಕು. ಏಯ್, ನಿನಗೆ ಡ್ರೈವಿಂಗ್ ಬರುತ್ತಾನೆ? ಬಾರ ಸೇರಿಸ್ತೀನಿ. ನೀನು ಹೇಳಿದ್ರೆ ಆಗುತ್ತಾ? ನೀನು ಆಲ್ ಇಂಡಿಯಾ ಹೀರೋ ಅನ್ಕೊಂಡಿದೀಯಾ? ರೋಡ್ ನೋಡ್ಕೊಂಡು ಗಾಡಿ ಓಡಿಸಲ್ವಾ? ರಿವರ್ಸ್ ಅಲ್ಲೇ ಓಡಿಸ್ತೀಯಾ? ಅವ್ನ್ ಮುಖ ನೋಡ ಹೆಂಗಿದೆ. ಎಮ್ಮೆ ಬೆಳೆದಂಗ್ ಬೆಳೆದವನೆ. ಗಾಡಿ ತಗೊಂಡೋಗಿ ಹಾಳು ಮಾಡ್ಕೊಂಡು ಬಂದವನೆ. ಹೋಗೋ ಹೊರಗಡೆ, ಹೋಗೋ, ಕಣ್ಮುಂದೆ ಇರ್ಬೇಡ. ಬೆಳಿಗ್ಗೆ ಟೆನ್ಷನ್ ಕೊಡ್ತವನೆ. ನೋಡಪ್ಪ, ಹೀರೋ ಮಿಪ್ಪು ಸರ್ ಅಂತ ಹೇಳಿದಕ್ಕೇನೆ ನಿನ್ಗೆ ಕೆಲಸ ಕೊಡ್ತಾ ಇರೋದು. ಹೆಂಗೆ? ಓಕೆ ತಗೊಳಪ್ಪ. ಇದ್ಯಾ ಬೀಗ? ಏನ್ ನೋಡ್ತಾ ಇದೀಯಾ? ಗೇಟ್ ಕೇ ಅದು. ಒಳಗಡೆ 12 ಗಾಡಿ ಇದೆ. ಟೈಮ್ ಈಗ 12 ಆಗ್ತಾ ಇದೆ. 1 ಗಂಟೆ ಒಳಗಡೆ 1 ಗಾಡಿನೂ ಬಿಡ್ದೇನೆ ಎಲ್ಲಾ ಗಾಡಿನೂ ವಾಟರ್ ವಾಶ್ ಮಾಡಬೇಕು. ಓಕೆನಾ? ಬೇಗ ಹೋಗಪ್ಪ, ಕೀ ತಗೊಂಡು ಹೋಗು. ಇನ್ನೊಂದು ಗೇಟ್ ಕೀ. ಹೊರಡೋ ಟೈಮಲ್ಲಿ ಈ ಸ್ಕೂಟಿ ಒಂದು ಸ್ಟಾರ್ಟೇ ಆಗಲ್ಲ. ಏನು ಪ್ರಾಬ್ಲಮ್ಮೋ ಗೊತ್ತಿಲ್ವಲ್ಲ. ಹಲೋ, ಹೊರಡ್ತಾ ಇದ್ದೀನಿ ಕಣೋ, ಆದರೆ ಹೊರಡೋವಾಗ ಈ ಗಾಡಿನೇ ಸ್ಟಾರ್ಟ್ ಆಗ್ತಾ ಇಲ್ಲ. 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ನೀನು ಟಿಕೆಟ್ ತೊಗೊಂಡು ರೆಡಿಯಾಗಿರೋ. ಹಾಂ, ಓಕೆ. ಹೊರಡಣ್ಣ. ಅಯ್ಯೋ, ಏನೇ ಆಯ್ತು? ಸ್ಟಾರ್ಟ್ ಆಗ್ತಿಲ್ಲ ಕಣೆ. ಅದಕ್ಕೆ ಗಾಡಿನ ಅವಾಗವಾಗ ಸರ್ವಿಸ್ ಮಾಡಬೇಕು ಅನ್ನೋದು. ಇಷ್ಟು ಮಾತಾಡ್ತಿದ್ದಲ್ಲ, ಬಂದು ಸ್ಟಾರ್ಟ್ ಮಾಡು. ನನ್ನ ಕೈಯಲ್ಲಾಗಲ್ಲ, ನೀನೇ ಓಡಿ. ಹಲೋ, ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಸ್ವಲ್ಪ ಗಾಡಿನ ಸ್ಟಾರ್ಟ್ ಮಾಡ್ಕೊಡಿ ಸರ್. ಸೇಮ್ ಪ್ರಾಬ್ಲಮ್. ನೋಡ್ದೇನೆ ಸೇಮ್ ಪ್ರಾಬ್ಲಮ್ ಅಂತೆ. ಎಕ್ಸ್ಕ್ಯೂಸ್ ಮೀ. ಎಸ್. ಹಾ, ಇವನ ನಿಂಗೆ ಗೊತ್ತಿರೋರೇನೆ? ಹಾ, ತುಂಬಾ ಡೇಂಜರ್ ಆದ ಹುಡುಗ. ಇವಳು ಗುರಾಯಿಸ್ತಾವಳೆ. ಇವನು ನಿಲ್ಲಿತಾ ಇದ್ದಾನೆ. ಏನಾದ್ರೂ ಇರ್ಬೋದೋ? ಏನು, ಎಷ್ಟು ಹೊಡೆದು ಸ್ಟಾರ್ಟ್ ಆಗ್ತಿಲ್ವಲ್ಲ? ಸರ್ ತುಂಬಾ ಚೆನ್ನಾಗಿ ಹೊಡಿತಾ ಇದ್ದಾರಲ್ಲ. ಹೊಡೆದೇನ್ ಪ್ರಯೋಜನ, ಸ್ಟಾರ್ಟ್ ಆಗ್ತಿಲ್ವಲ್ಲ. ಅಲ್ಲಿ ನೋಡು, ಕಣ್ಣಲ್ಲೇ ಹೊಡಿತಾವನೆ. ಏನ್ ಮಾಡೋದು ಗೊತ್ತಾಗ್ತಿಲ್ವಲ್ಲ. ಸರ್ ಒಂಚೂರು ಬಗ್ಗಸ್ಬಿಟ್ಟು ಹೊಡಿರಿ ಸರ್. ಎತ್ ಹೊಡೆದ್ರೆ ಸ್ಟಾರ್ಟ್ ಆಗ್ತಿಲ್ಲ, ಬೀಗ ಬೇರೆ ಹಾಕಿ ಹೊಡಿಬೇಕಾ? ಸರ್ ಬಗ್ಗಸ್ಬಿಟ್ಟು ಸ್ಟ್ರಾಂಗ್ ಆಗಿ ಹೊಡೆದ್ರೆ ಸ್ಟಾರ್ಟ್ ಆಗುತ್ತೆ ಸರ್. ಹೈ, ಸ್ಟಾರ್ಟ್ ಆಯ್ತು. ತುಂಬಾ ಥ್ಯಾಂಕ್ಸ್ ಸರ್. ಬರ್ತೀವಿ. ಏನು, ಗಾಡಿ ಸ್ಟಾರ್ಟ್ ಮಾಡ್ಕೊಟ್ಟಿದ್ದೀನಿ. ಹೀಗೆಲ್ಲ ಮಾಡಿದ್ರೆ ಹೇಗೆ? ಅಟ್ಲೀಸ್ಟ್ ಫೋನ್ ನಂಬರ್ ಕೊಡ್ಬೇಕಲ್ವಾ? ಸಾರಿ ಸರ್, ನೋಟ್ ಮಾಡ್ಕೊಳ್ಳಿ. 9841 300 300 810. ಬಿಡ. ತುಂಬಾ ಥ್ಯಾಂಕ್ಸ್. ಸರಿ, ಬಾಯ್. ತಮ್ಮ ಬಾರಪ್ಪ ಇಲ್ಲಿ.
ಫೋನ್ ಯಾರು ನೋಡೆ? ಯಾವುದೋ ಅನ್ನೋನ್ ನಂಬರ್ ಕಣೆ. ರಿಸೀವ್ ಮಾಡಿ ನೋಡು. ಹಲೋ ಹಲೋ, ನಾನು ಸಂಜಯ್ ಮಾತಾಡ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ ಊರ್ನವನು. ಹೇಳಿ, ನಿಮ್ಮ ಫ್ರೆಂಡಿಗೆ ತಿಳುವಳಿಕೆ ಕಡಿಮೆನಾ? ಅರಿವಿಲ್ವಾ? ಯಾವಾಗಲೂ ಆಂಗ್ರಿ ಬರ್ಡ್ ಥರನೇ ಇರೋದು. ನಿಮ್ಮ ಫ್ರೆಂಡ್ ಜೊತೆ ಹೇಗೆ ಜೀವನ ಮಾಡ್ತೀರಂತ ಹೇಳಿ ನನಗೆ. ಸ್ವಲ್ಪ ಸರಿ ಮಾಡ್ಕೊಳ್ಳೋದಕ್ಕೆ ಹೇಳಿ ಅವ್ರಿಗೆ. ಯಾರೋ ಬಡ್ಡಿ ಬಂಗಾರಮ್ಮ? ನೀನೇ ಕಣ ಹುಚ್ಚ, ಪೋಕಿರಿ, ಕುಡ್ಕ ನನ್ ಮಗ. ಏಯ್, ಯಾರು ಕುಡ್ಕ ಅಂತ ಹೇಳ್ತಿದ್ಯಾ? ನೀನ್ ಕಡೆ ಕುಡ್ಕಿ. ಹುಚ್ಚ ನನ್ ಮಗನೇ, ಸಾಯಿಸ್ಬಿಡ್ತೀನಿ. ಫೋನ್ ಇಡಲೇ. ಮಗ ಟೆನ್ಷನ್ ಮಾಡ್ಕೊಂಡವ್ರೆ. ಐ ಲೈಕ್ ಇಟ್. ನಾನು ಹೀರೋ ಆಗೋದನ್ನು ತಡೆಯೋಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಯಾರ ಹತ್ರನೇ ಜಗಳಾಡ್ತಿದ್ದೆ? ಅದು ನನ್ನ ಫೋನಲ್ಲಿ. ಹಾ, ಆ ಬುದ್ಧಿ ಇಲ್ದಿರೋ ಡ್ರೈವರ್ ಜೊತೆ ಮಧ್ಯಾಹ್ನ ನೋಡಿದ್ವಲ್ಲ, ನಮ್ಮೂರವನು. ನಾನ್ ಮಾತಾಡ್ತೀನಿ ಅಂತ ಗೊತ್ತಿಲ್ಲದೆ ನನ್ನ ಬಗ್ಗೆನೇ ತಪ್ಪಾಗಿ ಮಾತಾಡ್ತಾನೆ. ಬಿಟ್ಬಿಡ್ತೀನಾ? ಲೂಸ್ ಏನೇ ನೀನು? ನಮ್ಗೆ ಹೆಲ್ಪ್ ಮಾಡಿದವ್ರ ಹತ್ರ ಹೋಗಿ ಹಿಂಗ ಮಾತಾಡೋದು? ಆ ಕೋಪ ಎಲ್ಲಿಂದ ಬರುತ್ತೋ ನಿನ್ಗೆ? ಸ್ವಿಚ್ ಆಫ್ ಅಂತ ಬರ್ತಿದೆ ಕಣೆ. ಅಯ್ಯೋ ಗೂಬೆ, ಅಂತದ್ ಏನಂತ ಮಾತಾಡ್ದ್ಯೋ? ಅನ್ಯಾಯವಾಗಿ ಒಬ್ರನ್ನ ಮಾತಲ್ಲೇ ಕೊಂದ್ಬಿಟ್ಟಿಯಲ್ಲೇ. ಖಂಡಿತವಾಗ್ಲೂ ಇವತ್ತು ಶಂಕರ್ ಸರ್ ಆಫೀಸಿಂದ ಫೋನ್ ಬಂದೇ ಬರುತ್ತೆ. ಅಲರ್ಟಾಗಿರ್ಬೇಕು. ಎಷ್ಟೋ ಕಂಪ್ನಿಗಳಲ್ಲಿ ಅವಕಾಶಕ್ಕೋಸ್ಕರ ಅಲ್ದಾಡಿದಾಗಿದೆ. ಈ ಅವಕಾಶನ ಬಿಟ್ಕೊಡಲ್ಲ. ನಾಳೆ ಏನಾದ್ರೂ ಪೊಲೀಸ್ ಕೇಸು ಅಂತ ಬಂದ್ರೆ ನಿನ್ನ ಹೆಸರೇ ಹೇಳೋದು. ನನ್ನ ನಂಬರೇ ಆಗಿದ್ರು ಸೈಬರ್ ಕ್ರೈಮಲ್ಲಿ ನಿನ್ನ ವಾಯ್ಸ್ ಅಂತ ಕಂಡುಹಿಡಿತಾರೆ. ಆಮೇಲೆ ನಿನ್ನ ಕತೆ ಅಷ್ಟೇನೆ. ಕನ್ನಡಕ ಹಾಕ್ಕೊಂಡ್ರೆ ಮಲ್ಕೊಂಡು ಬಿಡ್ತೀನಿ ಅಂತ ಅನ್ಕೊಂಡ್ಯಾ? ಮಲ್ಗೋದೇ ಇಲ್ಲ. ಅನ್ಯಾಯವಾಗಿ ಒಬ್ರನ್ನ ಮಾತಲ್ಲೇ ಕೊಂದ್ಬಿಟ್ಟಿಯಲ್ಲೇ. ಆಮೇಲೆ ನಿನ್ನ ಕತೆ ಅಷ್ಟೇನೆ. ಬಂದೇ ಬಿಡ್ತಲ್ಲ ಫೋನು. ಯಾವುದು ಹೊಸ ನಂಬರ್ ಥರ ಇದೆ. ಒಂದು ವೇಳೆ ನನ್ನನ್ನು ಚೆಕ್ ಮಾಡ್ತಾ ಇದ್ದಾರೋ ಹೇಗೆ ನಾನು ಮಲಗಿಬಿಟ್ಟಿದ್ದೀನ ಅಂತ? ಬಿಡಬಾರ್ದು. ಹಾಂ, ಹಲೋ. HDFC ಇಂದ ಫೋನು. ನಿಮಗೆ ಲೋನು? HIV ಲೋನಾ? ಅಯೋಗ್ಯ. ಓನ್ಲಿ ಶಂಕರ್ ಸರ್ ಫೋನು. ಕಾಟೆಟ್. ಒಂದು ವೇಳೆ ನಾನು ಓವರಾಗಿ ಮಾತಾಡಿದ್ರಿಂದ ಏನಾದರೂ ಮಾಡ್ಕೊಂಡ್ಬಿಟ್ಟಿರ್ತಾನ? ಸತ್ತೆ. ಅಯ್ಯೋ ದೇವ್ರೆ, ಅವನಿಗೇನು ಆಗಿರಬಾರ್ದು. ಹಲೋ ಹಲೋ ಹಲೋ. ಬೆಳಗಾಗೋಗಿದೆಯೇ? ಬಂದ್ಬಿಟ್ರಪ್ಪ, ಬಂದ್ಬಿಟ್ರು. ಹಂಗೆ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರೋದೇ. ಒಬ್ಬ ಸೂರ್ಯನು ಉದಯಿಸಿದನು. ಲಾ 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 ಲಾ. ಬೆಸ್ಟ್ ಇಂಪ್ರೆಷನ್, ಫಸ್ಟ್ ಇಂಪ್ರೆಷನ್. ಅಯ್ಯೋ, ಶಂಕರ್ ಸರ್, ನಾನು ಇಲ್ಲಿದ್ದೀನಿ. ನಾನೇ ನಿಮ್ಮ ಹೀರೋ. ಅವನು ಆಲ್ರೆಡಿ ಹೀರೋ ಆಗ್ಬಿಟ್ಟಿದ್ದಾನೆ. ಏನಪ್ಪಾ ಮಾಡಿ ಮೇಲೆ ಮಲ್ಕೊಂಡ್ಬಿಟ್ಟಿದ್ಯಾ? ತೋಟದ ಮಧ್ಯೆ ಆಕಾಶದ ಕೆಳಗಡೆ ವಿಶ್ರಾಂತಿ ತಗೊಳ್ಳೋದು ನೀವು. ನಾನು ಅದನ್ನೇ ಮಾಡ್ತಾ ಇದ್ದೀನಿ ಅಲ್ವಾ? ಸೂಪರ್ ಕಡಪ್ಪ. ಇವರಪ್ಪನ ಶಂಕರ್ ಸರ್ ಹೇಳ್ದೆ ಕೇಳ್ದೆ ದಿಢೀರ್ ಅಂತ ಬಂದಿದ್ರಿ. ಅದನ್ನ ಯಾಕಪ್ಪ ಕೇಳ್ತೀಯಾ? ಎಲ್ಲ ಕಥಾ ಗಣೇಶ ಮಾಡ್ದ ನಾಟಕಪ್ಪ. ಸ್ವಲ್ಪ ಚೆನ್ನಾಗಿ ಬಾರ್ಸ್ರಪ್ಪ. ಕೈ ಹಿಡಿದ
ಮಣಿಕಂಠ ಕೈ ಹಿಡಿದ ಎಲ್ಲೇ ನೀರಿಗ್ ಬಂದ ಕನಕಾನ, ಮಾವಿನ ತೋಪಲ್ಲಿ ಸರೋಜಾನ, ಹಾಲು ಕರೆಯುವ ಭಾಮಾನ, ಬಾಳೆ ತೋಟದಲ್ಲಿ ವನಜಾನ. ಯಾವಾಗ ಮುಂಜಾನೆಯೇ ಕನಕಾನ, ಹಾಡು ಹಗಲಲ್ಲೇ ಭಾಮಾನ, ಸೂರ್ಯ ಸುಡುವಾಗ ವನಜಾನ, ಸಂಜೆ ಹೊತ್ತಲ್ಲಿ ಸರೋಜಾನ. ಹೇಗೆ ಇದೊಂದು ನಾಟಕ ಇಟ್ಕೊಂಡು ಎಲ್ಲಿ ಹೋಗಿ ನಿಲ್ತೀನಿ ನೋಡ್ತಾ ಇರಿ. ಹಾ ಮಣಿಕಂಠ, ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಕಣೋ, ಬಾರಿಸ್ರೋ. ಕತೆ ಗಣೇಶ. ಹಾ ಬನ್ನಿ, ಹೊಸದಾಗಿ ಇನ್ನೊಂದು ಬುಕ್ಕಿಂಗಾ? ನಿನ್ನೆ ತಾನೇ ಒಂದು ನಾಟಕ ಮಾಡಿ ಬಂದ್ವಿ, ಆಗ್ಲೇ ಮತ್ತೊಬ್ರು ಬರ್ತಿದ್ದಾರೆ. ಬನ್ನಿ, ನಿಮ್ಗೆ ಏನ್ ಬೇಕೋ ನಾನ್ ಕೊಡ್ತೀನಿ, ನಮ್ಗೆ ಏನ್ ಬೇಕೋ ಅದನ್ನ ನೀವು ಕೊಡ್ಬೇಕು, ಆಯ್ತಾ? ಬನ್ನಿ. ಏಯ್, ಆಲ್ರೆಡಿ ನನ್ನ ನಾಟಕ ಎಲ್ಲ ಮುಗಿಸ್ಕೊಂಡೆ ಇಲ್ಲಿ ಬಂದಿದ್ದೀನಿ ಕಣೋ. ನನ್ನ ಹೆಂಡತಿ ಬಗ್ಗೆ ತಪ್ಪಾಗಿ ಹೇಳ್ಕೊಂಡು ಎಲ್ರ ಮುಂದೆ ನಾಟಕ ಮಾಡ್ತಾ ಇದೀಯಾ? ಅದ್ರಲ್ಲಿ ಇನ್ನೊಂದು ವಿಷಯ ಏನು ಅಂದ್ರೆ ಅವಳ ಹೆಸರು ಕೂಡ ಮರೆ ಮಾಡಿಲ್ಲ ನೀನು. ಲೇ, ಇದು ಕಾರಣ ಆಗಿರೋ ನಿನ್ನ ಸಾಯಿಸ್ತೀನಿ ಕಣೋ, ಸುಮ್ನೆ ಬಿಡಲ್ಲ. ಎಲ್ಲ ಓಡೋತಿದ್ಯಾ, ನಿನ್ನ ನರ್ಕು ಕಳಿಸ್ತಾ ಬಿಡಲ್ಲ ಕಣೋ. ಇದೊಂದು ನಿಜವಾದ ಘಟನೆ ಆಧಾರಿತ ಕತೆ ಅಂತ ಹೇಳಿ ನನ್ನ ಹೆಸರು ಕೂಡ ಬದಲಾಯಿಸ್ಲಿಲ್ಲಪ್ಪ. ಗಣೇಶ, ಹೌದು, ನಿನ್ ಫೋನ್ ಏನಾಯ್ತು? ಮ್ಯಾನ್ ಬಾಯ್. ಏಯ್, ಎಲ್ಲಿಗೆ ಹೋಗ್ತಿದ್ಯೋ? ಸನ್, ಏನಪ್ಪ, ಚಂದ್ರನ ಹತ್ರ ಹೋಗ್ಬೋದು, ಸೂರ್ಯನ ಹತ್ರ ಹೋಗ್ಬೋದಾ? ಗಣೇಶನ್ ಕತೆ ಗಣೇಶನ್. ಏಯ್ ಏಯ್ ಏಯ್, ಅವ್ರಿಗೆ ಗೊತ್ತಿರೋದು ಈ ಕಾಮಿಡಿಯನಿಗೆ ಗೊತ್ತಿಲ್ಲ, ಈ ಹೀರೋಗ್ ಮಾತ್ರನೇ ಗೊತ್ತಿರೋದು. ಸೊ ಅವರನ್ನ ಜಾಮೀನಲ್ಲಿ ಕರ್ಕೊಂಡ್ ಬರ್ತೀನಿ, ನಾನು ಹೀರೋ ಆಗಿ ನಟಿಸ್ತೀನಿ. ಇನ್ನೊಂದು ಬಾಂಡ್ಲಿ ಕನ್ಫರ್ಮ್. ಅದಾದ್ಮೇಲೆ ನನ್ನ ಬೇರೆ ರೀತಿನೇ ನೋಡ್ತೀರಾ. ಸರಿ ಆಯ್ತು ಕಣ. ಹಲೋ ಹಲೋ, ರಾತ್ರಿ ಬೈದಿದ್ ಸಾಲಿಲ್ವಾ? ಇನ್ನೂ ಬೈಬೇಕಾ ನನ್ಗೆ? ನಾನು ನಮ್ಮೂರು ಹುಡುಗಿ ಅಂತ ಪರಿಚಯ ಮಾಡ್ಕೊಳ್ಳಂತ ಮಾತಾಡ್ಸಿದ್ರೆ ತುಂಬಾ ಮಾತಾಡ್ಬಿಟ್ರಿ ನೀವು. ಸುಮ್ನೆ ಟೆನ್ಷನ್ ಮಾಡ್ಬಿಡಿ, ಆಮೇಲೆ ಇವನ ಸಾಯ್ತಾನೆ. ನೀನೇ ಮಾತಾಡು. ಸರಿ, ಓಕೆ, ನೀನು ಸಾಯ್ತಿದ್ರೆ ಸಾಕು. ಹಲೋ ಹಲೋ, ನಾನೇ ಪೂರ್ವಿಕಾ ಮಾತಾಡ್ತಿರೋದು. ಅಯ್ಯೋ ಸಾರಿ ಕಣ್ರಿ. ಚಿಕ್ಕ ವಿಷಯಕ್ಕೆ ಹೋಗಿ ಇಬ್ರು ಹಿಂಗ್ ಜಗಳಾಡ್ತಿದ್ದೀರಾ? ನಾನು ಯಾವಾಗ್ಲೂ ಮರ್ತ್ಬಿಟ್ಟೆ ಕಣ್ರಿ, ಅವರೇ ತಪ್ಪು ತಿಳ್ಕೊಂಡಿದ್ದಾರೆ. ನೀವೆಷ್ಟು ತಾಳ್ಮೆಯಿಂದ ಮಾತಾಡ್ತಿದ್ರಿ. ಸರಿ, ಈವ್ನಿಂಗ್ ಫ್ರೀನಾ ನೀವು? ಯು ವಾಂಟ್? ನೋ ಥ್ಯಾಂಕ್ಸ್. ಆ ಡೋರ್ನ ಸ್ವಲ್ಪ ಕ್ಲೋಸ್ ಮಾಡಿ, ಎಸಿನೇ ಬರ್ತಿಲ್ಲ. ಅಲ್ಲ, ನಾವು ಬೀಚಿಗೆ ಬಂದಿದ್ದೀವಿ, ಏನಾದರೂ ಪ್ರಾಬ್ಲಮ್ ಆಗುತ್ತೆ. ನೀವು ಏನಕ್ಕೆ ಬಂದಿದ್ರೋ ಆ ಕೆಲಸ ಮಾತ್ರ ನೋಡಿ. ಲೇ, ಬಾರೋ ಇಲ್ಲಿ. ಹುಡುಗಿನ ಕಾರಲ್ಲಿ ಕೂರ್ಸ್ಕೊಂಡು ಏನೋ ಮಾಡ್ತಾ ಇದ್ಯಾ? ಸರ್, ಡ್ಯೂಟಿ ಮೇಲೆ ಇದ್ದೀನಿ ಸರ್. ಯಾರು ಆ ಹುಡುಗಿ? ಕಸ್ಟಮರ್ ಸರ್. ಯಾರಿಗೋ? ಲೇ, ಏನೋ ಲೊಕ್ಕೋ ನೀನು. ನಾನು ವಾಪಸ್ ಬರೋಷ್ಟಲ್ಲಿ ಗಾಡಿ ಇಲ್ಲಿ ಇರಬಾರ್ದು, ಸಾಯಿಸ್ಬಿಡ್ತೀನಿ. ಗಾಡಿ ತೆಗಿಯೋ. ಸಂಜಯ್, ಸರಿ ಹೋಗೋಣ. ಏನಾಯ್ತು ಬ್ರೋ? ಬರೋವಾಗ ಚೆನ್ನಾಗಿ ಮಾತಾಡ್ತಾ ಇದ್ರಿ, ಇವಾಗ ನೋಡಿದ್ರೆ ಡಲ್ ಆಗಿದ್ದೀರಾ. ಮತ್ತೇನಾದ್ರೂ ವೈಶು ನಿಮ್ಮ ಹತ್ರ ಜಗಳಾಡದ್ಲಾ? ಆಗಿಲ್ಲೇನು ಆಗಿಲ್ಲ. ಹಲೋ ಸಂಜಯ್. ಪೂರ್ವಿಕಾ ಹೇಳಿ. ವೈಶು ನಿಮ್ಮ ಹತ್ರ ಮಾತಾಡ್ಬೇಕಂತೆ, ಕೊಡ್ತೀನಿ. ಕೊಡಿ. ಹಲೋ, ನಾನು ವೈಷ್ಣವಿ ಮಾತಾಡ್ತಿದ್ದೀನಿ. ಹೇಳಿ. ನಾನು ನಿಮ್ಮನ್ನ ನೋಡ್ಬೇಕು. ನಿನ್ನೆ ನೀವು ಕಾರ್ ಎತ್ಕೊಂಡು ಬಂದಿದ್ದಕ್ಕೆ ದುಡ್ಡೇ ಇಸ್ಕೊಂಡಿಲ್ಲ, ಅದಕ್ಕೆ ಒಂದು ಚಿಕ್ಕ ಗಿಫ್ಟ್. ತಗೊಳ್ಳಿ. ಥ್ಯಾಂಕ್ ಯು. ಹೌದು, ನೀವು ಎಷ್ಟು ವರ್ಷದಿಂದ ಡ್ರೈವರ್ ಆಗಿದ್ದೀರಾ? ನಾನು ಪಾರ್ಟ್ ಟೈಮ್ ಡ್ರೈವರ್.
ಆದಷ್ಟು ಬೇಗ ಹೀರೋ ಆಗ್ತೀನಿ. ವಾವ್, ಇಷ್ಟ ದಿವಸದಿಂದ ನಾವು ಒಂದು ಹೀರೋ ಹತ್ರನ ಮಾತಾಡ್ತಾ ಇದ್ವಿ, ಚಾನ್ಸೇ ಇಲ್ಲ. ನನ್ನ ಫ್ರೆಂಡ್ ಅಂತ ಗೊತ್ತಾದ್ಮೇಲೆ ನನ್ಗೆ ತುಂಬಾ ಸಂತೋಷ ಆಗ್ತಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೀವು ಅವಳಿಗೆ ವಿಶ್ ಮಾಡಿಬಿಡಿ. ಕಮಿಂಗ್ 24th ಅವಳದು ಬರ್ತ್ಡೇ. ಓ, ಅಡ್ವಾನ್ಸ್ ವಿಶಸ್. ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರ್ಲಿ. ಎಲ್ಲಿ ಏನು ನಡೆಯೋದರೇನೆ ಕಾಣಿಸ್ತಿಲ್ಲ. ಯಾಕೆ ನೆಗೆಟಿವ್ ಆಗಿ ಮಾತಾಡ್ತೀರಿ? ಒಂದೊಂದು ಹುಟ್ಟದ ಬುಕ್ಕು 3 ಸಮುದ್ರ ಸಂಗಮ ಆಗೋ ಕನ್ಯಾಕುಮಾರಿಲಿ ಸನ್ರೈಸ್ ನೋಡೋದು ನನ್ನ ಸೆಂಟಿಮೆಂಟ್. ಆ ವರ್ಷ ನನಗೆ ತುಂಬಾ ಚೆನ್ನಾಗಿರತ್ತೆ. ಆದ್ರೆ ಈ ವರ್ಷ ಅಲ್ಲಿ ಹೋಗಕ್ಕಾಗಲ್ಲ ಅನ್ಸತ್ತೆ. ಯಾಕೆ? ಇವಳಿಗೆ ಪ್ರಾಜೆಕ್ಟ್ ಇದೆ, ನನ್ನ ಜೊತೆ ಬರಕ್ಕಾಗಲ್ವಂತೆ. ನಾನು ಹೆಂಗೆ ಒಬ್ಳೆ ಹೋಗೋದು? ನೀವು ಸೂರ್ಯೋದಯ ನೋಡ್ಬೇಕು ತಾನೆ, ಅಷ್ಟೇ ತಾನೆ, ನೋಡ್ತಿರಿ ಬಿಡಿ. ಸಂಜಯ್ ತಗೊಳಪ್ಪ, ಇದನ್ನ ಅಡ ಇಟ್ಟು ಸ್ವಲ್ಪ ಹಣ ರೆಡಿ ಮಾಡ್ಕೊಳಪ್ಪ. ಇದು ನಿಮಗೆ ತುಂಬಾ ಸೆಂಟಿಮೆಂಟ್ ಇರುವಂತ ಉಂಗುರ ಅಣ್ಣ. ಇದು ನಿಮ್ ಕೈಯಲ್ಲೇ ಇರಬೇಕು. ನಾನು ನೋಡ್ಕೋತೀನಿ ಅಣ್ಣ, ಬರ್ತೀನಿ. இவ்வளவு நாளா எங்கடா இருந்தீங்க? அடிக்க முடியுமா? அம்புட்டு அடி உங்களால எனக்கு விடிய பொறுப்பேற்கிறேன். ಈ ಕಾರ್ನ ಫಸ್ಟ್ ಸ್ವಪ್ನ ಸುಂದರಿ ಇಟ್ಕೊಂಡಿದ್ರು, ಆಮೇಲೆ ಯಾರಂತ ಗೊತ್ತಾ ನಿಮ್ಗೆ? ಆಕ್ಟರ್ ಗೌಂಡಮಣಿ ಅವರು. ಕಕ್ಕ. ಅಯ್ಯೇ, ನಮ್ಮಣ್ಣ ಕತೆ ಗಣೇಶನ್. ಟೈಮ್ ಆಯ್ತು, ಇನ್ನು 5 ಮಿನಿಟ್ಸ್ ಅಷ್ಟೇ ಇರೋದು. ಸ್ಟಾರ್ಟ್ ಆಗುತ್ತೆ, ಹೋಗೋಣ. 5 minutes 3 kilometers. Oh God, so cute. Happy birthday to you. Happy birthday to you. Happy birthday, happy birthday, happy birthday to Vaishu. ಈಗ ಹ್ಯಾಪಿನಾ? ತುಂಬಾನೇ. ನೀನೇ ನಂಗೆ ಬೇಕಿದೆ, ನೀನೇ ನಂಗೆ ಬೇಕಿದೆ, ನೀನೇ ನಂಗೆ ಬೇಕಿದೆ. ಲೂಸ್ ಆಗಿ ಹೋದೆ, ಡಿಸ್ಟರ್ಬ್ ಆದೆನು. ನೀನೇ ನಂಗೆ ಬೇಕಿದೆ, ನೀನೇ ನಂಗೆ ಬೇಕಿದೆ, ನೀನೇ ನಂಗೆ ಬೇಕಿದೆ. ಲೂಸ್ ಆಗಿ ಹೋದೆ, ಡಿಸ್ಟರ್ಬ್ ಆದೆನು. ಪಾರ್ಕಲ್ಲಿ ಮನೆಯಲ್ಲಿ ಡಿಸ್ಟರ್ಬ್ ಮಾಡಿದೆ, ಪಲ್ಸಲ್ಲಿ ರೆಡ್ ಏರ್ಸಿ ಡಿಸ್ಟರ್ಬ್ ಮಾಡಿದೆ, ಕಣ್ಣಲ್ಲಿ ಧೂಳಾಗಿ ಡಿಸ್ಟರ್ಬ್ ಮಾಡಿದೆ, ಡಿಸ್ಟರ್ಬ್ ಮಾಡಿ ಮಾಡಿ ಟಾರ್ಚರ್ ಮಾಡಿದೆ. ಮುಂಚೆನೆ ನಿನ್ನಿಂದ ಲೈಟ್ ಆಗಿ ಡಿಸ್ಟರ್ಬ್ ಆದೆ, ಹಿಂದೆನೆ
ನಿನ್ನಿಂದ ಕಂಪ್ಲೀಟ್ ಆಗಿ ಡಿಸ್ಟರ್ಬ್ ಆದೆ. ನಮ್ಮನೆಯ ಸೊಳ್ಳೆಯಾಗಿ ನೀ ನನ್ನ ಡಿಸ್ಟರ್ಬ್ ಮಾಡ್ದೆ. ಬ್ಯಾಟಲ್ಲಿ ಹೊಡೆದ್ರು ಕೂಡ ಡಿಸ್ಟರ್ಬ್. ನಿನ್ ಕೆಲ್ಸ ಹೋದ್ರೆ ಏನು, ನಿನ್ ಕೆಲ್ಸ ಗಾಳಿಗೆ ಹೋಗ್ಲಿ, ಒಳಗಿಂದ ಆಯ್ತು ತುಂಬಾ ಡಿಸ್ಟರ್ಬ್. ಊರ ಕಣ್ಣಿಂದ ನೀ ನನ್ನ ನೋಡಿದಾಗ ಮೊಬ್ಬೇನೆ ಡಿಸ್ಟರ್ಬೇನೆ. ಓ ಮೈ ಟೈಮ್ ಎಲ್ಲ ವೇಸ್ಟ್ ಆಗಿ ಹೋಯ್ತಲ್ಲ ದುಡ್ಡೇನೆ ಡಿಸ್ಟರ್ಬೇನೆ. ನಿನ್ನೈಸಿಂದ ನೋಡಿದೆ ಅಯ್ಯೋ ನಾ ಡಿಸ್ಟರ್ಬು ಆದನೆ. ಮಾತನಾಡಿ ನನ್ನ ಕೊಂದೆಯೇ, ಸುನಾಮಿ ಹಾಗೆ ನನ್ನ ಕೊಂದು ತಿಂದೆಯೇ. ನಿನ್ ಲುಕ್ಕು ಸೂಪರು ಸೂಪರು, ನಿನ್ ಸ್ಟೈಲು ಓವರು, ಖಾರ ಸ್ವೀಟ್ ಸಿಹಿ ಕಹಿ ಎಲ್ಲ ಸೇರಿ ಆದೆ ನೀ. ನಾ ಬರೆದ ಕವಿತೆ ನೀ, ಸಿಲುಕು ನೀ, ಮಿರ ಮಿಂಚು ನೀ. ಏನೇ ಸಿಕ್ಕಾಕೊಂಡೆ ನಿನ್ನ ಜೊತೆಗೆ ಬಂದೆ ಬಿಟ್ಟೆ, ಏಕೋ ನನ್ನ ಹಿಂದೆ ಅಲಸಿಕೊಂಡೆ. ಗಟ್ಟಾಗಿ ಊರಲ್ಲೆಲ್ಲ ಸುತ್ತಿ ಬಂದೆ ನನ್ನ ಹಿಂದೆ, ಈಗ ನನ್ನ ಹಿಂದೆ ಸುತ್ತಾಡಿಸ್ದೆ. ನೋ ಡಿಸ್ಟರ್ಬ್, ನೋ ಫಿಕ್ಸ್ ಅಪ್, ನೋ ಲಾಕಪ್. ಈ ಟೀನೇಜು ಆಯ್ತು ಡ್ಯಾಮೇಜು, ನೋ ಮ್ಯಾರೇಜು. ಆಲ್ವೇಸ್ ಗರ್ಲ್ಸೇ ಇಂಪಾರ್ಟೆಂಟು. ಹುಡ್ಗಿರ ಯಾವಾಗ್ಲೂ ಡಿಸ್ಟರ್ಬ್. ಸರ್ ಗಾಡಿ ರೆಡಿ. ಕ್ರಿಸ್ಮಸ್ ದಿನ ನಮ್ಮೂರು ಚೆನ್ನಾಗಿ ಕಾಣುತ್ತಲ್ಲ. ಇರಲ್ವಾ ಮತ್ತೆ? ಒಂದ್ ದಿವಸ ಲೇಟಾಗಿ ಹುಟ್ಟಿದ್ರೆ ಜಗತ್ತೇ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿರತ್ತೆ. ಏನೇ ಇದು? ಕುಟುಂಬದ ಮಾನನೇ ತೆಗೆದುಬಿಟ್ಟೆಲೆ. ಇಲ್ಲಿ ನೀನ್ ಓದೋದಕ್ ಬಂದಿದ್ಯಾ, ಊರ್ ಸುತ್ತೋದಕ್ ಬಂದಿದ್ಯಾ? ಏನೇ ಇದು? ನಾನೇನೆ. ಯಾರಿಗೂ ಗೊತ್ತಿಲ್ದೆ ಯಾವನ್ ಜೊತೆಗೋ ನಮ್ಮ ಊರಿಗೆ ಬಂದು ನಾಟಕ ಮಾಡಿದ್ಯಾ ಅಂದ್ರೆ ನಿನಗೆ ಎಷ್ಟು ಧೈರ್ಯ ಇರ್ಬೇಡ. ಏಯ್ ನೀನ್ ಮಾತಾಡ್ಬೇಡ. ನನಗ್ ಬರ್ತಿರೋ ಕೋಪಕ್ಕೆ ಏಯ್ ನೀನ್ ಓದಿದ್ದೆಲ್ಲ ಸಾಕು. ಹೊರಡೆ. ನಾನು ಹೇಳಿ ಅಲ್ಲಿ ಹೋಗಿ ಎಲ್ಲಾನು ಕಲ್ತ್ಕೊಂಡೆ. ಖಂಡಿತ ಇದು ವಿಲ್ ಪವರೇ. ಹೊಸ ಹೀರೋನ್ ಹಿಡ್ಕೊಂಡು ಮೂವಿ ಮಾಡ್ತೀನಿ ಅಂತಿದ್ಯಾ? ನನ್ನ ಸಿನಿಮಾದಲ್ಲಿ ಯಾರನ್ನೋ ಹೀರೋ ಮಾಡೋ ಬದಲು ನನ್ನ ಮಗನ ಹಿಡ್ಕೊಂಡು ಮೂವಿ ಮಾಡು ಅಂತ ಪ್ರೊಡ್ಯೂಸರ್ ಹೇಳಿದ್ರು. ಏನಪ್ಪ ಮಾಡೋದು? ದೊಡ್ಡ ಡೈರೆಕ್ಟರ್ಗಳೇ ಅವ್ರು ಅನ್ಕೊಂಡಂಗೆ ಏನೂ ಮಾಡೋಕ್ಕಾಗ್ತಿಲ್ಲ. ನೀನೇನು ಫೀಲ್ ಮಾಡ್ಕೋಬೇಡ. ಸಾರಿ ಸಂಜಯ್. ಯಾಕ್ರಪ್ಪ? ಸಂಜಯ್ ಬಂದ್ಮೇಲೆ ಪೂರ್ತಿ ಹೊಡಿತೀವಿ. ಅವನ್ ಬರ್ಲಪ್ಪ, ನೀವು ಕುಡಿಯರಿ. ಅವನ್ ಬರೋ ತನಕ ನಾವೇನು ಕುಡಿಯಲ್ಲ.
ಮೊದ್ಲು ಅವ್ನ್ ಬರ್ಲಿ. ಅವ್ನ್ ತನ್ನ ಕೈಯಾರೆ ಹಾಕೊಟ್ರೆ ತೃಪ್ತಿ ಆಗೋದು ನಮ್ಗೆ. ಸರಿ ಬಿಡಿ ಅಣ್ಣ, ಆಯ್ತು. ಗಂಧ ಕೈ ಅಲ್ಲಾಡ್ತಿದೆ, ಚೂರ್ ಹಾಕು. ಅವ್ನು ತಲೆ ಮೇಲೆ ಹೊಡಿಯೋ ಹೇಳ್ತೀನಿ. ಏಯ್, ಎಲ್ರೋ ಇದ್ರಿ ಇಷ್ಟ ದಿನ? ಅಣ್ಣ ಇದೇ ಊರು ಅಣ್ಣ. ನೋಡ ಬಂದ್ಬಿಟ್ಟ ಅಣ್ಣ. ಸಂಜಯ್ ಬಂದ ನೋಡಿ. ಸಂಜಯ್, ಏನಪ್ಪ ಆಯ್ತು? ದುಡ್ಡಿಲ್ಲ ಅಂದ್ರೆ ಹೀರೋ ಆಗಕ್ಕಾಗುತ್ತಾ? ನನ್ನ ಕನಸೇ ಹಾಳಾಯ್ತಣ್ಣ. ಅಣ್ಣ 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 ಬೇಡ ಅಣ್ಣ, ಬೇಡ ಅಣ್ಣ. ನಿನ್ ಕನಸೇ ನಾಶ ಆಗೋಯ್ತು. ಈ ದೇಹ ಹಾಳಾದ್ರೇನಪ್ಪ? ಏ ಸಂಜಯ್, ಒಂದ್ ಸಿನಿಮಾ ತೆಗೆಯೋದಕ್ಕೆ ಎಷ್ಟಾಗುತ್ತೆ? 2 ಕೋಟಿ ಆಗೋಣ. ಏಯ್, 2 ಕೋಟಿ ಏನೋ, 3 ಕೋಟಿ ಕೊಡ್ತೀನಿ. ನಮ್ ಸಂಜಯ್ ಹೀರೋ ಆಗ್ಬೇಕು. ನಮ್ಮ ಏಮ್. ಏಯ್ ಎದಳ್ರ. ಮಳೆ ಬರ್ತೈತಾ? ಏನಣ್ಣ ದೇವಸ್ಥಾನಕ್ಕೆ ಹೋಗಿ ಬಂದ್ರ? ನನ್ನ ಹೇಳ್ಸತ್ತಾನೆ, ನಾನು ಬರ್ತಿದ್ದೆ. ಏನ್ರಪ್ಪ ರಾತ್ರಿ ಮಾತಾಡಿದ್ ಮರ್ತ್ ಬಿಟ್ರ? ಶುರು ಮಾಡ್ಕೊಳ್ಳೋದು ಬೇಡವಾ? ಶುರು ಮಾಡೋಣ ಅಣ್ಣ, ಹೇಳ್ತೀನಿ ತಡೀರಿ. ಅಣ್ಣ ನೈಟಲ್ಲಿ ಏನೋ ಸುಮ್ಮನೆ ಹಂಗೆ ಹೇಳಿದ್ರೆ ನೀವು ನಿಜವಾಗ್ಲೂ ಹೋಗಿ ಬರೋದಾ? ಇದನ್ನ ಮಾತ್ರ ನಿಜವಾಗ್ಲೂ ಆಗುತ್ತಾ ಅಣ್ಣ? ನಾನು ಒಂದ್ಸಲ ಹೇಳಿದ್ರೆ ಹೇಳಿದ್ಮೇಲೆ ಹೇಳ್ದಂಗೆ. ನಾನು ಇಲ್ಲಿಂದ ಮಾತಾಡ್ಲಿಲ್ಲಪ್ಪ, ಇಲ್ಲಿಂದ ಮಾತಾಡ್ದೆ. ಬರ್ತೀನಪ್ಪ. ಬಾಯ್. ಏನಪ್ಪ ಸಂಜಯ್, ಆ ಊರು ಎಲ್ಲಪ್ಪ ಇದೆ? ವಸಂತ & ಕೋ ನಡೆಸುತ್ತಿರುವ 38ನೇ ವಾರ್ಷಿಕೋತ್ಸವದಲ್ಲಿ ಯಾರು 1 kg ಬಂಗಾರ ಗೆಲ್ತಾರೋ ನೋಡೋಣ. ಸ್ವಲ್ಪ ಸಮಯದಲ್ಲಿ ಯಾರು ವಿನ್ ಆಗ್ತಾರೋ ನಾವು ನೋಡೋಣ. ಜನಗಳೆಲ್ಲ ಆತರದಿಂದ ಕಾಯ್ತಾ ಇದ್ದಾರೆ. ಇಷ್ಟು ವರ್ಷ ಯಾರು ಗೆದ್ದೇ ಇರ್ಲಿಲ್ಲ, ಆದ್ರೆ ಈ ವರ್ಷ ಯಾರು ಗೆಲ್ತಾರೆ ಅಂತ ಆತರದಿಂದ ನೋಡ್ತಾ ಇದೀವಿ. ಇಲ್ಲಿ ನೋಡಿ, ಬಂದಾಯ್ತು. ನಮ್ಗೆ ಆಚಾರ ಸಂಸ್ಕೃತಿನೇ ಮುಖ್ಯ. ಶುರು ಮಾಡಿ ಮ್ಯೂಸಿಕ್ ಅನ್ನ. ಶುರು ಮಾಡಿ. ಏಯ್, ನಿನ್ಗೆ ಅದ್ರ ಬಗ್ಗೆ ಹೇಳು ಅಂತಂದ್ರೆ ಇಲ್ಲಿ ಬಂದು ಇವ್ರ ಜೊತೆ ಡ್ಯಾನ್ಸ್ ಆಡ್ತಾ ಇದ್ಯಾ? ಯಾರೋ ಒಬ್ರು ಹತ್ತಾ ಇದ್ದಾರೆ ನೋಡಿ. ಅವ್ರು ಹತ್ತಾರೋ ಇಲ್ಲ ಬಿಡ್ತಾರೋ ನೋಡಿ ಬಿಡೋಣ. ಹುಷಾರಾಗತ್ತಿ, ಗಟ್ಟಿಯಾಗಿ ಹಿಡ್ಕೊಳ್ಳಿ. ಹತ್ತಿ ಹತ್ತಿ ಹತ್ತಿ. ಹಾಗೆ 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 ಬಿಡ್ತಾರೋ ಏನೋ, ಗಟ್ಟಿಯಾಗಿ ಹಿಡ್ಕೊಳ್ಳಿ. ಸುಮಾರು 30 ವರ್ಷಗಳಿಂದ ಇದನ್ನ ಯಾರಿಂದನೂ ಹತ್ತೋದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ನಮ್ಮ ಅಣ್ಣವರು ವಸಂತ & ಕೋ ಅಣ್ಣವರು ಬಹುಮಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಬ್ಬೊಬ್ಬರೇ ಹತ್ತಾ ಇದಾರೆ, ಟ್ರೈ ಮಾಡ್ತಾ ಇದಾರೆ. ಆದ್ರೆ ಹತ್ತದ ಇದಾರೆ, ಅದೇ ಬಿದ್ದೋಗ್ತಾ ಇದಾರೆ. ಎಷ್ಟೇ ಕಷ್ಟಪಟ್ರು ಅದು ಹತ್ತಕ್ಕೆ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇದೆ ನೋಡಿ. ಆದ್ರೆ ಇವಾಗ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. ನೋಡಿ, ಇನ್ನೊಬ್ರು ಬಂದಿದ್ದಾರೆ, ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತೆ ಯಾರು ಬರ್ತಾರೆ ನೋಡೇ ಬಿಡೋಣ. ಇದನ್ನ ಹತ್ತಿ ಗೆಲ್ಲುವಂತದ್ದು ಯಾರು ಕೂಡ ಇಲ್ವಾ? ಯಾರಿಗೂ ಕೂಡ ಆ ಶಕ್ತಿ ಸಾಮರ್ಥ್ಯ ಇಲ್ವಾ? ಧೈರ್ಯ ಇಲ್ವಾ? ಯಾರಿದ್ದೀರಾ? ಬನ್ನಿ, ಒಂದು ಹತ್ತಿ, ಬನ್ನಿ ಬೇಗ ಬಂದು ಈ ಕಂಬವನ್ನ ಹತ್ತಿ ಬಹುಮಾನವನ್ನ ಗೆದ್ಕೊಡಿ. ಯಾರಿಗ ಎದ್ಕೊಂಡು ಬರ್ತಾ ಇದ್ದಾನೆ, ಬಹಳ ಉತ್ಸಾಹದಿಂದ ಇದ್ದಾನೆ. ಒಂದ್ ವೇಳೆ ಹತ್ತಾನ, ಬಹುಮಾನ ಗೆಲ್ತಾನ, ವಿಜಯವನ್ನ ಸಾಧಿಸ್ಕೊಳ್ತಾನ ನೋಡೋಣ. ಬರ್ತಾ ಇದ್ದಾನೆ, ಹತ್ರ ಬರ್ತಾ ಇದ್ದಾನೆ. ಹತ್ಬೇಕು ಅಂತ ನಿಶ್ಚಯ ಮಾಡ್ಕೊಂಡೆ ಬಂದಾಗ ಕಾಣ್ತಾ ಇದ್ದಾನೆ. ಹತ್ತಾನ, ಸಾಧಿಸ್ತಾನ. ಈಗ ಇನ್ನೊಂದು 10 ರೂಪಾಯಿ ಸಿದ್ಧವಾಗಿದ್ದಾರೆ. ಮುಂದೆ ಬರ್ತಾ ಇದ್ದಾರೆ, ಸಿದ್ಧವಾಗಿದ್ದಾರೆ. ಬನ್ನಿ ಬನ್ನಿ, ಅತಿ ಅದು ಭೂತಾಯಿ ಆಶೀರ್ವಾದ ತಗೊಂಡಾಗಿದೆ. ಇಷ್ಟೊಂದು ಹೇಳ್ತಿದಾರಲ್ಲ. ನೋಡಿ ನೋಡಿ, ಯಾವ ತರ ಹತ್ತಾ ಇದ್ದಾರೆ ಅಂತ ನೀವೇ ನೋಡಿ. ಚೆನ್ನಾಗಿ ಮೇಲಕ್ಕೆ ಹತ್ತಾ ಇದ್ದಾರೆ. ಖಂಡಿತವಾಗ್ಲೂ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ಹತ್ರದವರೆಗೂ ಹೋದ್ರು, ಆದ್ರೆ ಸ್ವಲ್ಪದ್ರಲ್ಲಿ ಆಗ್ಲಿಲ್ಲ ಅವ್ರಿಗೆ. ಇವಾಗ ನೋಡೋಣ, ಇನ್ನು ಟ್ರೈ ಮಾಡ್ತಾ ಇದಾರೆ, ಏನಾಗುತ್ತೆ ಅಂತ ನೋಡೋಣ. ಏಯ್ ಕಮ್ ಆನ್, ಬೇಗ ಹೋಗಿ. ಏಯ್ ಸೂಪರ್. ಓ ನೋ, ಅಯ್ಯೋ ಅಣ್ಣ.
ಕಮಾನ್ ನೇಷಮಣಿ, ಕಮಾನ್ ನೇಷಮಣಿ, ಕಮಾನ್ ಕಮಾನ್. ಹತ್ತುತ್ತಾ ಇದ್ದಾರೆ. ಹೌದು, ನೋಡಿ ಮೇಲ್ಗಡೆ ಬರ್ತಾ ಇದ್ದಾರೆ ಈಗ. ಮೇಲ್ಗಡೆ ಬರ್ತಾ ಇದ್ದಾರೆ. ಸ್ವಲ್ಪ ದೂರ ಮಾತ್ರ ಉಳ್ಕೊಂಡಿದೆ. ಹತ್ತುತ್ತಾ ಇದ್ದಾರೆ. ಖಂಡಿತ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ಬಂದ್ರು ಮೇಲ್ ಬಂದೇ ಬಿಟ್ರು. ಹೌದು, ಇವರೇ ಗೆದ್ದಿದ್ದು. ಇವ್ರು ಸಾಧನೆ ಮಾಡಿದ್ರು. ಗೆದ್ದೇ ಇರ್ಲಿಲ್ಲ, ಆದ್ರೆ ನಮ್ ತಮಿಳ್ನಾಡು ಬ್ರೂಸ್ಲಿನೇ ಇದನ್ನ ಗೆದ್ಬಿಟ್ರು. ಎಲ್ಲರಿಗೂ ಒಳ್ಳೆ ಗೌರವ ತಂದಿದ್ದಾರೆ. ನಮ್ಮ ತಮಿಳ್ನಾಡು ಬ್ರೂಸ್ಲಿ ಅವರು ವಿನ್ ಆಗ್ಬಿಟ್ರು. ಹಲೋ, ನಾನು ವೈಷ್ಣವಿ ಮಾತಾಡ್ತೀನಿ. ಊರ್ ನಂಬರ್ ತರ ಇದೆ. ಯಾವಾಗ ಊರಿಗೆ ಹೋದೆ? ನಾನೆಲ್ಲಿ ಬಂದೆ? ನಡೆದ ತಕ್ಷಣ ನಮ್ಮಣ್ಣ ಊರು ಕರ್ಕೊಂಬಂದ್ಬಿಟ್ಟ. ಸಂಜಯ್, ಒಂದು ದಿವಸ ನಿನ್ ಜೊತೆ ಪಳಗಿದ್ರು ತುಂಬಾ ವರ್ಷ ನಿನ್ ಜೊತೆ ಪಳಗಿದಷ್ಟು ಸಂತೋಷ ಇದೆ. ನೀನು ನೋಡ್ಬೇಕನ್ಸ್ತಿದೆ ಕಣೋ. ಖಂಡಿತ ನೀನ್ ನೋಡೋದಕ್ಕೆ ಬರ್ತೀನಿ. ಬಾರೋ ಬಾ. ನೀನ್ ಫೋನ್ ಮಾಡ್ತೀಯ ಅಂತ ಗೊತ್ತಿತ್ತು. ನಿನ್ನೇನು ಮಾಡೋದಿಲ್ಲ. ನಿನ್ನ ಕಣ್ಣು ಮುಂದೆನೆ ಇವಳನ್ನ ತುಂಡು ತುಂಡ ಕತ್ತರಿಸ್ಬಿಡ್ತೀನಿ. ಬಾ. ಯಾಕೆ ಹಿಂಗೆ ಹುಚ್ಚ ನನ್ನ ಮಕ್ಕಳನ್ನೇ ಹುಡ್ಕೊಂಡು ಲವ್ ಮಾಡ್ತೀರಾ? ಮನೆ ಮಾನ ತೆಗೆಯೋದಕ್ಕ? ಅವನ್ ಬೇಗ ದೊಡ್ಡವನಾಗ್ತಾನೆ. ಹೆಂಗೆ ಸೂಪರ್ ಸ್ಟಾರ್ ಆಗಿ ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡಿ ದೊಡ್ಡ ಶ್ರೀಮಂತ ಆಗ್ಬಿಡ್ತಾನ. ಹಾಗೆ ಆಡಿ ಕಾರಲ್ಲಿ ಬಂದು ನಿನ್ನ ಕರ್ಕೊಂಡು ಹೋಗ್ತಾನ. ಇದೆಲ್ಲ ನಡೆಯುತ್ತೆ ಅನ್ಕೊಂಡಿದ್ಯಾ? ಹಾಗೇನಾದ್ರೂ ನಡೀತು ಅಂದ್ರೆ ನನ್ನ ನಿರ್ಧಾರನ ನಾನ್ ಬದಲಾಯಿಸ್ಕೋತೀನಿ. ಇಲ್ಲ ಅಂದ್ರೆ ನಿನ್ ನಿರ್ಧಾರ ಬದಲಾಯಿಸ್ಕೋಬೇಕು. ಅಲ್ಲಿವರೆಗೂ ಅವನ ಜೊತೆ ಯಾವ ಕಾಂಟ್ಯಾಕ್ಟ್ ಇರಬಾರ್ದು. ನಿನ್ನೇನು ಮಾಡೋದಿಲ್ಲ. ನಿನ್ನ ಕಣ್ಣು ಮುಂದೆನೆ ಇವಳನ್ನ ತುಂಡು ತುಂಡ ಕತ್ತರಿಸ್ಬಿಡ್ತೇನೆ. ಏನೋ ಅವಕಾಶ ಸಿಕ್ತಾ? ಹೇಳ್ತೀನಿ ಅಂತ ಹೇಳಿದ್ದಾರೆ. ನಿನಗೆ ಸಿಕ್ಕಿಲ್ಲ, ನನಗೆಲ್ಲೋ ಸಿಗುತ್ತೆ. ನಡಿ. ನಿನ್ ತರದ್ ಮುಸಿಡಿನೇ ಬೇಕಂತ ಅವ್ರಿಗೆ. ಹೋಗ್ ಒಳಗೆ. ಏನೋ ಆಗುತ್ತೆ ಅಂತ ಹೇಳ್ತೀಯ? ಒಳಗ್ ಹೋಗೋ. ಒಳ್ಳೆ ಅನಿಮಲ್ ಸಿನಿಮಾ ತೆಗಿತಾವ್ರ ಹೆಂಗೆ ಅಂತ. ಅದೇನಾದ್ರೂ ಆಗ್ಲಿ ನೋಡೋಣ. ಓಕೆ ಬಾಸ್. ಯಾರು ನೀವೆಲ್ಲ? ಜಸ್ಟ್ ಲೀವ್ ಮೀ. ಹೆಲ್ಪ್. ಬಿಡ್ರು ನನ್ನ. ಬಿಡ್ರು. ಹೆಲ್ಪ್. ಹೆಲ್ಪ್. ಕುತ್ಕೋ ಸುಮ್ಮನೆ. ಬಿಡು. ಬಿಡ್ರು ನನ್ನ. ಬಾಯ್ ಮುಚ್ಕೊಂಡಿರ ಕೇಳೋ. Someone help! Help! ಬಿಡ್ರು. Someone help!
ಹೇಯ್ ಓಯ್ ಇಲ್ಲ ಓಯ್ ಏಯ್ ಓ ಓಯ್ ಬೇಗ ಬರೋ 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 ಓಯ್ ನನಗೆ ಮೋಸ ಮಾಡಿ ಬೆಂಗಳೂರಿಗೆ ಬಂದು ಬಚ್ಚಿಟ್ಕೊಂಡ್ರೆ ನನ್ನಿಂದ ನಿನ್ನ ಹುಡುಕಕ್ಕಾಗಲ್ಲ ಅಂತ ಅನ್ಕೊಂಡ್ಯಾ? ಬೆಂಗಳೂರಲ್ಲಿ ಯಾವುದೇ ಏರಿಯಾದಲ್ಲಿ ಬಚ್ಚಿಟ್ಕೊಂಡಿದ್ರು ನೀನು ಹದ್ದಿನ ತರ ಬಂದು ನಿನ್ನ ಹಾರಿಸ್ಕೊಂಡ್ ಬರ್ತೀನಿ ಕಡಲೇ. ಹೆಂಗ್ ಹುಡುಕದೆ ನೋಡ್ದ್ಯಾ? ನನಗ್ ಸಿಗದೆ ಇರೋ ನೀನು ಇನ್ಯಾವರಿಗೂ ನೀನ್ ಎಲ್ಲೇ ಹೋದ್ರು ನಿನ್ನ ಬಿಡಲ್ಲ ಕಣೆ. ಇಲ್ಲೇ ನಿಲ್ಸಿ. ಅಲ್ಲ, ಜೊತೆಲಿ ಯಾರು ಇಲ್ವಾ? ಒಂಟಿ ಯಾಕೆ ಹಾಕಿದ್ದೀರಿ? ಹೌದು, ಅಪ್ಪ ಅಮ್ಮ ಊರಲ್ಲಿದ್ದಾರೆ, ನಾನಿಲ್ಲೊಬ್ಳೇ ಇದ್ದೀನಿ. ಈ ಟ್ಯಾಬ್ಲೆಟ್ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ನಂಗೇನೋ ಭಯ ಆಗ್ತಿದೆ, ಅವ್ರು ಇಲ್ಲೂ ಬಂದ್ಬಿಡ್ತಾರೆ ಅಂತ. ಭಯ ಪಡಬೇಡಿ, ಅವ್ರು ಯಾರು ಇಲ್ಲಿ ಬರೋದಿಲ್ಲ. ನೆಮ್ಮದಿಯಿಂದ ನಿದ್ದೆ ಮಾಡಿ. ಗುಡ್ ನೈಟ್. ನೈಟ್ ಫುಲ್ ಇಲ್ಲೇನಾ ಇದ್ರಿ? ನೀವು ಬೇರೆ ಹೆದರ್ಕೊಂಡಿದ್ದೀರಾ, ಅದಕ್ಕೆ ಇಲ್ಲೇ ಇದ್ದೆ. ನನ್ನ ಎಬ್ಬಿಸ್ಬೋದಿತ್ತಲ್ವಾ? ನೀವು ಟಯರ್ಡಾಗಿ ಮಲಗಿದ್ರಲ್ಲ, ಅದಕ್ಕೆ ಡಿಸ್ಟರ್ಬ್ ಮಾಡಲಿಲ್ಲ. ಓ ಗಾಡ್.
ಏನಪ್ಪ ಇದು? ರೋಡೆಲ್ಲ ಹಿಂಗ್ ಖಾಲಿ ಇದೆ. ಏನಾದರೂ ಇವತ್ತು ಅಮಾವಾಸ್ಯೆನಾ ಹೇಗೆ? ಎಲ್ರೂ ಬಾಗಿಲು ಹಾಕೊಂಡು ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಒಬ್ರು ಕೂಡ ರೋಡಲ್ಲಿ ಓಡಾಡ್ತಾನೆ ಇಲ್ವಲ್ಲ ಅಂತ ಎಲ್ಲ ಲಾಕ್ ಮಾಡ್ಕೊಂಡು ಒಳಗಡೆ ಸೇರ್ಕೊಂಡ್ರೆ ಬ್ಯಾಕ್ ಡೋರ್ ಇಂದ ಹೋಗ್ಬೇಕೋ ಏನೋ. ಉಪ್ಪು ತಗೊಂಬಾರೆ. ಮೂಟೆನಾ? ಏನ್ ಮೂಟೆ? ಇವನ್ ಮನೆ ನೋಡ್ತಾ ಇದ್ರೆ ಡಬ್ಬ ಮೂಟೆ ತರ ಇದೆ. ಬೀಗ ಹಾಕಿದೆ, ವಿಟ್ನೆಸ್ಗೆ ಯಾರು ಇರಲ್ಲ. ಹೀಗ್ ಮಾಡ್ತೀನಿ. ಹಲೋ, ಹಂಗೆ ಬರ್ತಾ ಒಂದು ಹೊಸ ಬ್ಯಾಗ್ ತಗೋ. ಏನಯ್ಯ, 1 ಮೂಟೆನಾ 2 ಮೂಟೆನಾ? 2 ಮೂಟೆ ಕಣೆ. 2 ಮೂಟೆನಾ? ಲೇ, ಹೊಸ ಬ್ಯಾಗ್ ಬೇಡ, ಒಂದ್ ಸೂಟ್ ಕೇಸ್ ತಗೊಂಡ್ ಬಾ, ದೋಚ್ಕೊಂಡು ಹೋಗೋಣ. ಬೇಗ ಬಾರೋ. ಈ ಮನೆನ ದೋಚ್ಬಿಟ್ಟು ಸೆಟ್ಲ್ ಆಗಿ ಹೋಗ್ಬೇಕು. ಈ ಗಿಡದ ಹತ್ರ ಬಚ್ಚಿಟ್ಕೋತೀನಿ, ಅವಾಗ ಯಾರಿಗೂ ಕಾಣಿಸಲ್ಲ. ಏನಪ್ಪಾ ಇದು? ಯಾವನೋ ಗೇಟಿಂದ ಕುಂಬಳಕಾಯಿ ತಗೊಂಡ್ ಬರ್ತಾ ಇದ್ದಾನೆ. 2 ಮೂಟೆ ಅಂದಿದ್ದು ಇದನ್ನೇನಾ? ಬೇಗ ಕುಂಬಳಕಾಯಿ ಹೊಡಿಯೋ, ಚಿಲ್ರೇನಾದ್ರೂ ಆಯ್ಕೋತೀನಿ. ಇವನೇನೋ ಕುಂಬಳಕಾಯಿ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ದಾನೆ. ಅಯ್ಯೋ, ನೋಡ್ಬಿಟ್ನಲ್ಲ. ಯಾರೋ ಅವನು ಗಿಡ ಹಿಡ್ಕೊಂಡಿರೋದು? ನಾನು ಅಗ್ರಿಕಲ್ಚರಲ್ ಸ್ಟೂಡೆಂಟ್ ಸರ್. ಏನೋ ನನಗೆ ನಡೆಯಕ್ಕಾಗದೆ ನಡೀತಾ ಇದ್ದೀನಲ್ವಾ, ಬಂದು ಸ್ವಲ್ಪ ಸಹಾಯ ಮಾಡೋದಲ್ವಾ? ಬರ್ತಿದ್ದೀನಿ ಸರ್, ಬರ್ತೀನಿ. ಏನ್ ಸರ್, ವೆಯ್ಟ್ ಎತ್ತಕ್ಕಾಗ್ತಾ? ಒಳಗಡೆ ತುಂಬಾ ಇದೆ. ಏನೇನೋ ಸುತ್ತೀನಿ, ಇದನ್ ಸುತ್ತಕ್ಕಾಗಲ್ವಾ? ಕೊಡಿ ಸರ್ ಇಲ್ಲೇ. ಮಾರಿ ದೃಷ್ಟಿ, ಆ ದೃಷ್ಟಿ, ಈ ದೃಷ್ಟಿ, ಎಲ್ಲಾ ದೃಷ್ಟಿನೂ ಮತ್ತೆ ಎಲ್ಲ ಈ ಅಮ್ಮನ್ ದೃಷ್ಟಿನೂ ಹೋಗ್ಬಿಡ್ಲಪ್ಪ. ನನ್ನ ಮಗ ಮೊದ್ಲೇ ಕಟ್ ಮಾಡಿ ಇಟ್ಬಿಟ್ಟಿದ್ದಾನೆ ಅನ್ಸುತ್ತೆ. ದೃಷ್ಟಿ ಜಾಸ್ತಿ ಬಿದ್ಬಿಟ್ಟಿತ್ತು. ನೀವು ಒಳಗಡೆ ಹೋಗಿ ನಾನು ನೋಡ್ಕೋತೀನಿ. ಅಬ್ಬಾ, ಇವಾಗ ನಾನು ಎಲ್ಲಾ ಭಾರನೂ ಇಳಿಸ್ಬಿಟ್ಟೆ. ಭಾರ ಕಡಿಮೆ ಆಯ್ತಲ್ಲ, ಒಳಗಡೆ ಹೋಗಿ. ಸರಿ, ಹೋಗೋದು ಒಳ್ಳೆ ಆನೆ ಓದಂಗ್ ಹೋಗ್ತಾ ಇದ್ದಾನೆ. ಲಾರಿ ಶೆಡ್ ಒಳಗಡೆ ಹೋಯ್ತು. ಇವಾಗ ನಮ್ ಕೆಲಸ ಶುರು ಮಾಡ್ತೀನಿ. 5 ಪೈಸಾ, 10 ಪೈಸಾ, 20 ಪೈಸಾ ಚಿಲ್ರೇನಾ? ಅಯ್ಯೋ ಕಂಜೂಸ್ ನನ್ನ ಮಗನೇ, ಇದನ್ನೆಲ್ಲ ನಾನು ಚಿಕ್ಕ ಹುಡುಗ ಆಗಿದ್ದಾಗ ನೋಡಿದೆ ಕಣೋ. ಇರೋ, ಬಂದೇ ಇರೋ. ಯಾರಪ್ಪ ಇವನು? ಇವನು ಬೇರೆ. ಲೇ, ಗೋಣಿ ಚೀಲ ಚಿಕ್ಕದಾಗ್ಬಿಡ್ತು, ವ್ಯಾನ್ ತಗೊಂಡ್ಬರ್ಲಾ? ಬಾರೋ, ಗೋಣಿ ಚೀಲ ತಗೊಂಡ್ ಬಾ. ಇಲ್ಲಿ ಒಬ್ನ ನಾನು ಸಾಯಿಸ್ತಾ ಇದ್ದೀನಿ, ಹಂಗೆ ಆಂಬ್ಯುಲೆನ್ಸ್ಗೂ ಫೋನ್ ಮಾಡ್ಬಿಟ್ ಬಾ. ಏಯ್, ஹலோ, இவக் ஃப்ரீனா? யாரை பார்த்து என்ன கேள்வி கேட்குற? நான் எப்போவுமே ஃப்ரீ தான். என்ன சொன்ன சொல்லு. மறந்ததுக்கு பனிஷ்மெண்டா என்னை வெளியே கூட்டிட்டு போ, அப்ப சொல்றேன். சரி. ಏನ್ ಮಗ ಇನ್ನು ಬಂದೇ ಇಲ್ಲ? ಬರ್ತಲ್ ಕಣೋ, ಟೈಮ್ ಇದೆ. ನೋಡು ತಮ್ಮ, ಟೈಮ್ ಆಗ್ತಾ ಇದೆ. ಅಯ್ಯ ಇರಿ ಪುರೋಹಿತ್ರೆ, ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ. ಏಯ್, ಈಗಲೂ ಸ್ವಿಚ್ ಆಫ್ ಬರ್ತಿದೆಯೋ? ನನಗೆ ಯಾಕೋ ಅವಳು ಬರಲ್ಲ ಅಂತ ಕಾಣತ್ತೆ. ನನಗೆ ನಂಬಿಕೆ ಇದೆ ಕಣೋ, ಅವಳು ಖಂಡಿತವಾಗಿ ಬರ್ತಾಳೆ.
ನೆನ್ನೆಯಿಂದ ಮೂನು ಅದು ಇವತ್ತು ಇಲ್ಲ ಜಾನು ವಾಟರ್ ಇಲ್ದೆ ಮೀನು ಅದರಂತೆ ಅದೇ ನಾನು ನೆನ್ನೆ ಇದ್ದ ಮೂನು ಅದು ಇವತ್ತು ಇಲ್ಲ ಜಾನು ವಾಟರ್ ಇಲ್ದೆ ಮೀನು ಅದರಂತೆ ಅದೇ ನಾನು ನೆನ್ನೆ ಇದ್ದ ಮೂನು ಅದು ಇವತ್ತು ಇಲ್ಲ ಜಾನು ವಾಟರ್ ಇಲ್ದೆ ಮೀನು ಅದರಂತೆ ಅದೇ ನಾನು ಆ ವಾಟರ್ ಅಲ್ಲಿ ಮೀನು ಈಗ ಅದೇ ನಾನು ತಣ್ಣೀರು ಆ ಇಂಜಿನ್ ತೆಗೆದು ಹಾಕಿದ ರೈಲಿ ನಂಗೆ ನಾನು ಆದೆ ನಾನು ವೇಸ್ಟ್ ಬಾಡಿ ಆ ಇಂಜಿನ್ ತೆಗೆದು ಹಾಕಿದ ರೈಲಿ ನಂಗೆ ನಾನು ಆದೆ ನಾನು ವೇಸ್ಟ್ ಬಾಡಿ ಆಕಾಶದಲ್ಲಿ ಹಾರಿ ಬರುವ ವಿಮಾನದಂತೆ ಪ್ರೀತಿಯು ಅನೂಲ ರಂಗು ಹೋಯಿತು ಎಡವಿ ಬಿದ್ದೆ ನಾನೀಗ ಜಾತಿಯಿಂದ ತಾನೆ ಇಲ್ಲಿ ಕೆಲವು ಪ್ರೀತಿ ಸತ್ತವು ಕರೆಂಟ್ ಹೋಗಿ ಬಂದು ಈಗ ಬಲ್ಬ್ ಬರ್ನು ಆದವು ಅರೆ ಲೋಕದಲ್ಲಿ ಗಂಡು ಹೆಣ್ಣು ಪ್ರೀತಿಗಾಗಿ ಬದುಕಿದರು ಹೇಳ ಚಾಂದು ಇದು ನ್ಯಾಯವೇನೆ ಎಲ್ಲಿ ಹೋಯ್ತು ನನ್ ಪ್ರೀತಿ ಈಗ ಹೇಳ ಚಾಂದು ಇದು ನ್ಯಾಯವೇನೆ ಎಲ್ಲಿ ಹೋಯ್ತು ನನ್ ಪ್ರೀತಿ ಈಗ ನೆನ್ನೆ ಇದ್ದ ಮೀನು ಅದು ಈಗ ಇಲ್ಲ ಜಾನು ವಾಟರ್ ಇಲ್ದೆ ಮೀನು ಅದರಂತೆ ಅದೇ ನಾನು ಬಾಸ್ ಅವ್ನ್ ಲವ್ ಮಾಡ್ತಾ ಇರೋದು ನಿಮ್ಗೆ ಇಷ್ಟ ಆಗ್ಲಿಲ್ವಾ ಬಾಸ್ ಪ್ರೀತಿಗಿಂದು ಹೆತ್ತವರು ಹಾಕುತ್ತಾರೆ ಬೇಲಿಯ ಈ ಸೈಡು ಗ್ಯಾಪಲ್ ಬೇರೆ ಅವನು ಕಟ್ಟುತ್ತಾನೆ ತಾಳಿಯ ಯಾರೋ ಬಂದು ತಡೆದಾಗ ನೋಡುತ್ತೆ ಊರನೆ ಈ ಕಲ್ಚರ್ ಇಟ್ಟವರು ಯಾವ ಟೀಚರ್ ಗೊತ್ತಿಲ್ಲ ಏನಾಯ್ತೋ ಹೆಂಗಾಯ್ತೋ ನಂಗೇನು ಗೊತ್ತಿಲ್ಲ ನನ್ನ ಡಾರ್ಲಿಂಗು ಎಲ್ಲಿ ಹೋದ್ನು ನಂಗಂತೂ ಗೊತ್ತಿಲ್ಲ ಅವಳೆಲ್ಲಾದ್ರೂ ಬಿಡೋದಿಲ್ಲ ನಂಗವಳು ಬೇಕಲ್ಲ ನನ್ನ ಜೀವ ಕೂಡ ಕೊಡುವೆನೆ ಅವಳಿಗದು ಗೊತ್ತಿಲ್ಲ ಹೇಳ ಜಾನು ಇದು ನ್ಯಾಯವೇನೆ ಎಲ್ಲಿ ಹೋಯ್ತು ನನ್ ಮುದ್ದು ಜೇನು So cute. I will be with you forever. Can I kiss you? Okay. Thank you. ಆಟೋನಾ ಟ್ರೈನ್ ಅಲ್ವಾ? ಏನಪ್ಪ ಕುಡಿಯೋದಕ್ಕೆ ನಿನಗೆ ನನ್ನಟನೆ ಸಿಗ್ತಾ? ಸರಿ ಹೋಗ್.
ಹೋಗ್ 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 ನಾನಿನ್ನ ಹೀಗ್ ನೋಡ್ಬೇಕಿತ್ತ? ನೀನ್ ಎಷ್ಟು ದೊಡ್ಡವನಾಗ್ತೀಯ ಅನ್ಕೊಂಡೆ. ಅಸಹ್ಯವಾಗಿದೆ ಕಣೋ. ಹೋಗಿ ಹೋಗಿ ಒಂದು ಹುಡುಗಿಗೋಸ್ಕರ ನೀನ್ ಹೀಗ್ ಬದ್ಲಾಗ್ತೀಯ ಅನ್ಕೊಂಡಿಲ್ಲ ಕಣೋ. ನಿನಗೆ ನಾನಿದೀನ್ ಕಣೋ. ಐ ಲವ್ ಯು. ಏನು ಏನು ಆಯ್ತು? ನೋಡು, ಏನು ಮಾಡ್ದೆ? ಹೇಳು, ಯಾಕೋ ಹಿಂಗ್ ಮಾಡ್ದೆ? ನನಗೆ ಅವಾಗ್ಲೇ ಗೊತ್ತಿತ್ತು ಇವ್ರು ದೊಡ್ಡ ಸೂಪರ್ ಸ್ಟಾರ್ ಆಗ್ತಾರೆ ಅಂತ. ಹಂಗ ಹೇಳಿದೆ. ಅಯ್ಯೋ ದೇವ್ರೆ, ಅವಸರ ಪಟ್ಟು ಇವನ್ ಜೊತೆ ಮದ್ವೆ ಬೇಡ ಅನ್ನಲ್ಲ. ಸುಮ್ನೆ ಹಾಕು, ನಾಚಿಕೆ ಪಟ್ಕೊಡ. ನಾನ್ ತಾನೆ ಸೂಪರ್ ಸ್ಟಾರ್ ಆಗಿ ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡಿ ದೊಡ್ಡ ಶ್ರೀಮಂತ ಆಗ್ಬಿಡ್ತಾನ. ಹಾಗೆ ಆಡಿ ಕಾರಲ್ಲಿ ಬಂದು ನಿನ್ನ ಕರ್ಕೊಂಡು ಹೋಗ್ತಾನ. ಇದೆಲ್ಲ ನಡೆಯುತ್ತೆ ಅನ್ಕೊಂಡಿದ್ಯಾ? ಹಾಗೇನಾದ್ರೂ ನಡೀತು ಅಂದ್ರೆ ನನ್ನ ನಿರ್ಧಾರನ ನಾನ್ ಬದಲಾಯಿಸ್ಕೊತೀನಿ. ಅಣ್ಣ, ಏಯ್ ಎಲ್ಲೋ ಅಣ್ಣ? ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು. ಚೆನ್ನಾಗಿ ಆಡ್ತೀರಾ ಸರ್ ನೀವು. ಅಂಡ್ ಸಂಜಯ್, ಫಸ್ಟ್ ಮೂವಿನಲ್ಲೇ ಒಳ್ಳೆ ಹೀರೋ ಆದ್ರಿ ನೀವು. ಆಮೇಲೆ ಯಾರು ಅನ್ಕೊಳಕ್ ಆಗದಿರೋ ಮಟ್ಟಿಗೆ ಬೆಳೆದಿದ್ದೀರಾ. ಇದು ಒಂದ್ ಫೀಲ್ ಹೇಗಿದೆ ಅಂತ ಹೇಳಿ, ಆಮೇಲೆ ಹೇಗ್ ಬೆಳೆದ್ರಿ ಅಂತ ಹೇಳಿ. ನನ್ನ ಯಶಸ್ಸಿಗೆ ಕಾರಣ ಇವ್ರೇನೆ. ತಮ್ಮ, ಸಂತೋಷವಾಗಿ ನನ್ನ ತೋಪ್ನ ನಿಮ್ಮ ಅಪ್ಪಂಗೆ ಮಾರ್ಬಿಟ್ನಪ್ಪ. ಯಾಕಂದ್ರೆ ನಮ್ ಏಮೆ ಸಿನಿಮಾ ತೆಗೆದು ಸಂಜಯ್ನ ದೊಡ್ಡ ಹೀರೋ ಆಗಿ ನೋಡೋದಪ್ಪ. ನೀವು ಚೆನ್ನಾಗಿ ಕತೆ ಮಾಡ್ತೀರಾ ಅಂತ ಸಂಜಯ್ ಹೇಳ್ದ. ನಾವೆಲ್ಲ ಸೇರಿ ಸಿನಿಮಾ ಮಾಡ್ತೀವಿ, ಗೆಲ್ತೀವಿ. ಇವ್ರಿಷ್ಟು ದೊಡ್ಡ ಹೀರೋ ಆಗೋದಕ್ಕೆ ಕಾರಣ ನೀವೇ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂತ ಸ್ವಲ್ಪ ಹೇಳಿ ಸರ್. ಅದಕ್ಕೆ ನಾನ್ ಕಾರಣ ಅಲ್ಲಮ್ಮ, ನನ್ ಗೆಳೆಯ ಕಥಾ ಗಣೇಶನೇ. ಆದ್ರೆ ಇವಾಗ ಅವ್ನು ನನ್ನ ಜೊತೆ ಇಲ್ಲ ಅನ್ನೋ ನೋವಿದೆ. ಬಂದೇ ಬಂದೇ ಗಣೇಶ, ಬಾ ಗಣೇಶ, ಬಾ ಗಣೇಶ. ಬಂದ್ಬಿಟ್ಟೆ. ಹೊಸದಾಗಿ ಕತೆ ಬರ್ದಿದ್ದೀನಿ. ಆ ಕತೆಗೆ ಹೀರೋ ನೀನು.